ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ಥಜಂಬೂಫಲಸಾರಭಕ್ಷಕಂ ಉಮಾಸುತಂ ಶೋಕವಿನಾಶಕಾರಕಂ ನಮಾಮಿ ವಿಘ್ನೇಶ್ವರಪಾದಪಂಕಜಂ ಯಾ ಕುಂದೇಂದುತುಷಾರಹಾರಧವಲಾ ಯಾ ಶುಭ್ರವಸ್ತ್ರಾನ್ವಿತಾ ಯಾ ವೀಣಾವರದಂಡಮಂಡಿತಕರಾ ಯಾ ಶ್ವೇತಪದ್ಮಾಸನಾ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿರ್ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತನ್ನಮಾಮಿ. ಶ್ರೀರಾಮಚಂದ್ರ ಕೃಪಾಲು ಭಜಮನ ಹರಣ ಭವ ಭಯ ದಾರುಣಂ ನವ ಕಂಜಲೋಚನ ಕಂಜ ಮುಖಕರ ಕಂಜಪದ ಕಂಜಾರುಣಂ ಕಂದರ್ಪ ಅಗಣಿತ ಅಮಿತ ಛಬಿನ ನೀಲ ನೀರಜ ಸುಂದರಂ ಪಟಪೀತಮಾನಹು ತಡಿತ ರುಚಿಷು ನೌಮಿ ಜನಕ ಸುತಾವರಂ ಭಜ ದೀನ ಬಂಧು ದಿನೇಶ ದಾನ ದೈತ್ಯ ವಂಶ ನಿಕಂದನಂ ರಘುನಂದ ಆನಂದ ಕಂದ ಕೋಶ ಚಂದ ದಶರಥ ನಂದನಂ ಶಿರ ಮುಕುಟ ಕುಂಡಲ ತಿಲಕ ಚಾರು ಉದಾರ ಅಂಗ ವಿಭೂಷಣಂ ಆಜಾನುಭುಜ ಶರ ಚಾಪಧ ಸಂಗ್ರಾಮಜಿತ ಖರ ದೂಷಣಂ ಇತಿ ವದತಿ ತುಳಸೀದಾಸ ಶಂಕರ ಶೇಷ ಮುನಿ ಮನರಂಜನಂ ಮಮ ಹೃದಯ ಕಂಜ ನಿವಾಸ ಕುರು ಕಾಮಾದಿ ಖಲದಲ ಗಂಜನಂ. ಶ್ರೀರಾಮಚಂದ್ರ ಕೃಪಾಲು ಭಜ ಹರಣ ಭವ ಭಯ ದಾರುಣಂ ನವ ಕಂಜಲೋಚನ ಕಂಜ ಮುಖ ಕಂಜ ಪದ ಕಂಜಾರುಣಂ ಅತುಲಿತ ಬಲಧಾಮಂ ಹೇಮಶೈಲಾಭದೇಹಂ ಧನುಜವನ ಕೃಶಾನಂ ಜ್ಞಾನಿನಾಮಗ್ರಗಣ್ಯಂ ಸಕಲ ಗುಣ ನಿಧಾನಂ ವಾನರಾಣಾಮಧೀಶಂ ರಘುಪತಿ ಪ್ರಿಯ ಭಕ್ತಂ ವಾತಜಾತಂ ನಮಾಮಿ. ವಿದೇಹಾಪರೀಚಾಲವೋ ನೀ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕ ಜೇಮೇಣ ಭೀತಿ ನಮಸ್ಕಾರ ತ್ಯಾ ಬ್ರಹ್ಮ ಚೈತನ್ಯ ಮುಕ್ತಿ ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಈ ಪ್ರಪಂಚದಲ್ಲಿ ಸಂಭವಿಸತಕ್ಕಂತಹ ಘಟನಾ ಅದು ನಮ್ಮ ಜೀವನದೊಳಗಿಂದ ಯಾಕಾಗಬೇಕ ಅಥವಾ ದೇವತೆಗಳ ಜೀವನದೊಳಗಿಂದ ಯಾಕಾಗಬೇಕು. ಪ್ರತಿಯೊಂದು ಘಟನೆಯ ಹಿಂದೆ ಭಗವಂತನೊಂದು ವಿಧಾನ ಇದೆ, ಒಂದು ವ್ಯವಸ್ಥೆ ಇದೆ. ಅರ್ಥಾತ್ ಈ ವಿಶ್ವ ಅಂದ್ರೆ ಹೆಂಗದ ಅಂದ್ರೆ ಒಂದು ವಿಶಾಲವಾಗಿರ್ತಕ್ಕಂತಹ ವೃಕ್ಷ ಇದ್ದ ಹಾಗೆ. ಈ ನೋಡಿ ನಮ್ಮ ಕೆಲವು ಕಟ್ಟಿಗೆ ಒಂದು ದೊಡ್ಡದೊಂದು ಹುಣಸಿ ಮರ ಇದೆ. ಆ ಮರದಲ್ಲಿ ಲಕ್ಷಗಟ್ಟಲೆ ಎಲೆ ಇದೆ. ಆದ್ರೆ ಆ ವೃಕ್ಷದೊಳಗಿನ ಯಾವುದೇ ಎಲೆ ಆ ವೃಕ್ಷದ ಎಷ್ಟು ತುದಿಗೆ ಇರ್ಕೋ ಹೋಗ್ತಾರೆ ಅಥವಾ ಎಲ್ಲಿ ಇರ್ಕೋ ಹೋಗ್ತಾರೆ. ಆ ಎಲೆಯ ಜೀವನ ಏನದನ್ನು ಆ ವೃಕ್ಷದ ಕೈಯಾಗ ಅದು ಹೆಂಗೆ ನಿರ್ಮಾಣ ಆಗಬೇಕು, ಎಷ್ಟು ದಿವಸ ಇರಬೇಕು, ಯಾವ ರೀತಿಯಾಗಿ ಅದು ಹಣ್ಣಾಗಬೇಕು, ಅದು ಕೆಳಗೆ ಬೀಳಬೇಕು ಅನ್ನುವಂಥದ್ದು ಹೇಳೋದಂತಂದ್ರೆ ಈ ವಿಷಯಗಳಲ್ಲಿ ಆ ಎಲೆ ತನ್ನ ಪೂರ್ತಿ ತಾನು ಸ್ವತಂತ್ರ ಇಲ್ಲ.
ಅದಕ್ಕಂತ ಪೂರ್ತಿ ಕಾಣ ಹಾರ್ಯಾಗದಾಗ ಅನಿಸ್ತಿರೋದು ಹೋಗದೆ ಅದಕ್ಕೆ ತನ್ನದೇ ಆಗಿರೋ ಸ್ವಾತಂತ್ರ್ಯ ಇದೆ. ಆ ವೃಕ್ಷ ಯಾವಾಗ ನಿರ್ಮಾಣ ಮಾಡ್ತದೋ ಅವಾಗ ನಿರ್ಮಾಣ ಆಗ್ತದೋ, 2 ದಿವಸ ಇರ್ತದೋ 2 ದಿವಸ ಇರ್ತದೋ, ಯಾವಾಗ ಹಣ್ಣು ಆಗ್ತದೋ ಅವಾಗ ಹಣ್ಣು ಆಗ್ತದ, ಯಾವಾಗ ಬೀಳಬೇಕು ಅವಾಗ. ಹೆಂಗೋ ಹಂಗೆ ವಿಶ್ವ ಅನ್ನುವಂಥ ವೃಕ್ಷದೊಳಗ ನಾವು ಎಲ್ಲರೂ ಒಂದೊಂದು ಎಣ್ಣಿನೋ ಅಥವಾ ಮೊಗ್ಗೋ ಹೂವು ಕಾಯೋ ಹಣ್ಣು ಐತಿ. ನಮ್ಮ ಜೀವನ ಪ್ರತಿಯೊಂದು ಘಟನಾದ ಹಿಂದೆ ಏನಿದೆ ಅಂತಂದ್ರೆ ಭಗವಂತನೊಂದು ವ್ಯವಸ್ಥೆ ಇದೆ. ಈ ನೋಡಿ ಭಕ್ತಿಯೊಂದು ಯಂತ್ರ 106 ಚಕ್ರ ಇರ್ತಾವಲ್ಲ, ಎಲ್ಲಾ ಚಕ್ರಗಳು ಒಂದು ಬೇರೆ ಬೇರೆ ಕಥೆಯೊಳಗೆ ತಿರುಗ್ತಾ ಇರ್ತಾವ. ಒಂದು ಹಿಂಗ್ ತಿರುಗ್ತದೆ, ಒಂದು ಹಿಂಗ್ ತಿರುಗ್ತದೆ, ಒಂದು ಅರ್ಧ ಹಿಂಗ್ ತಿರುಗ್ತಿರ್ತದೆ. ಆದ್ರೂ ಸಹಿತ ಆ ಯಂತ್ರದಲ್ಲಿ ಒಂದು ದೊಡ್ಡ ಚಕ್ರ ಇರ್ತದೆ. ಆ ದೊಡ್ಡ ಚಕ್ರ ಹೆಂಗ ಅರ್ಥಾತ್ ಆ ತಿರುಗಲಿಕ್ಕೆ ಹತ್ತು ಕೂಡಲೇ ಎಲ್ಲಾ ಚಕ್ರಗಳಿಗೂ ತಮ್ಮದೇ ಆಗಿರೋ ಒಂದು ಗತಿ ಹೆಂಗ್ ಶುರುವಾಗ್ತದೆ. ಆ ದೊಡ್ಡ ಚಕ್ರ ಯಾವಾಗ ತಿರುಗ್ತದೆ ಅಂದ್ರೆ ಬಟನ್ ತಿರುಗೂಡಲೇ ತಿರುಗ್ತದೆ. ಆ ಸಣ್ಣ ಚಕ್ರಗಳಿಗೆ ತಾವು ತಿರುಗ್ತಾ ಇದ್ದು ಸಹಿತ ತಾವು ಸ್ವತಂತ್ರವಾಗಿ ತಿರುಗ್ತೀವಿ ಅನ್ನುವಂತಹದ್ದಿಲ್ಲ ಸ್ವಾತಂತ್ರ್ಯ. ಅವುಗಳ ಗತಿ ಏನದನೋ ಆ ದೊಡ್ಡ ಚಕ್ರದ ಕೈ ಆಗದ. ಅದೇ ರೀತಿಯಾಗಿ ಆ ದೊಡ್ಡ ಚಕ್ರದ ಗತಿ ಯಾರ ಕೈ ಆಗದ ಅಂದ್ರೆ ಆ ಸ್ವಿಚ್ ಕೈ ಆಗದ, ಬಟನ್ ಕೈ ಆಗದ. ಆ ಬಟನ್ ಮನುಷ್ಯ ಹಾಕ್ತಾನ, ಎಂತ ತಿರುಗಲಿಕ್ಕೆ ಹಾಕ್ತಾನೆ. ಹೆಂಗೋ ಹಂಗೆ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ಮ ಜೀವನದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಘಟನಾದ ಬೆಡ್ ಸ್ವಿಚ್ ನಮ್ಮ ಕೈ ಆಗದ, ಮೇನ್ ಸ್ವಿಚ್ ಭಗವಂತನ ಕೈ ಆಗದ. ಆ ಮೇನ್ ಸ್ವಿಚ್ ಆನ್ ಮಾಡಿಟ್ಟಿದ್ದ ಅಂದ್ರೆ ಮಾತ್ರ ನಾವು ಬೆಡ್ ಸ್ವಿಚ್ ಆನ್ ಮಾಡಿದ್ರೆ ಲೈಟ್ ಹತ್ತದ. ಆ ಮೇನ್ ಸ್ವಿಚ್ ಆಫ್ ಮಾಡಿಟ್ಟಿದ್ದ ಅಂದ್ರೆ ನಾವು ಬೇಕಾದಷ್ಟು ಅದನ್ನ ಪಟ್ ಪಟ್ ಓದ್ಕೋತ ಕೂತು ಈಗ ನೋಡಿ ಫ್ಯಾನ್ ಶುರು ನಮ್ ಕೈಯಾಗಿಲ್ಲ, ಅವ್ರು ಶುರು ಮಾಡೋ ಕಾಲ ಹೋದ ಏನಿಲ್ಲ, ಅದು ನಮ್ ಕೈಯಾಗಿಲ್ಲ. ಈ ವಿಶ್ವದ ಒಂದು ವ್ಯವಸ್ಥಾ ಹೆಂಗದನು ಹಂಗ ಈ ಪ್ರಪಂಚದ ಪ್ರತಿಯೊಂದಕ್ಕೂ ಒಂದು ಗತಿ ಅದ. ಬ್ರಹ್ಮದೇವ ಯಾಕಾಗಲ್ಲ, ಅವನು ಆ ಗತಿಗೆ ಅನುಸರಿಸಿಕೊಂಡ ತನ್ನ ಅವನ ಜೀವನ ಹೆಂಗೋ ಹಂಗೆ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಪ್ರತಿಯೊಂದು ಕಾಲ ಜ್ಞಾನ ದೇಶ ಪರಿಸ್ಥಿತಿ ಅನುಸಾರವಾಗಿ ಒಂದು ವ್ಯವಸ್ಥೆ ಒಂದು ಗತಿ ಇದೆ. ಸಪ್ತರ್ಷಿಗಳು ಹೋಗಿ ಪರಮೇಶ್ವರನಿಗೆ ಹೇಳಿದರು, ಶಿವನಿಗೆ ಪಾರ್ವತಿಯ ನಿಷ್ಠಾ ಏನದನು ಅಚಲದ. ಶಿವನ ಸಂತೋಷ, ಶಿವಾನಂದರ್ಶಿತ ಸಪ್ತರ್ಷಿಗಳನ್ನ ಹೋಗಿ ನೋಡ್ಕೊಂಡ್ಬನ್ನಿ, ಪಾರ್ವತಿ ಮನುಷ್ಯ ನನ್ನ ಬಗ್ಗೆ ಎಷ್ಟು ನಿಷ್ಠ ಅದ, ನನ್ನನ್ನು ಕುರಿತು ತಪಶ್ಚರ್ಯ ಮಾಡಿ ಏನೋ ಖರೆ, ಆದ ನಿಷ್ಠಾ ಅಕ್ಷರ ವಿಚಾರ ಆಗ್ತದೆ ನೋಡ್ಕೊಂಡ್ಬನ್ನಿ. ಸಪ್ತರ್ಷಿಗಳು ಬೇಕಾದಷ್ಟು ವಿಷ್ಣುವಿನ ವರ್ಣನೆ ಮಾಡಿದರು. ಐಶ್ವರ್ಯ ಉಪಭೋಗ ಮಾಡ್ತೀವಿ, ವೈಕುಂಠದಲ್ಲಿ ವಾಸ ಮಾಡ್ತೀವಿ. ಆ ಶಿವನನ್ನು ಮದುವೆ ಆಗಿ ಅಂದ್ರೆ ಸ್ಮಶಾನದಲ್ಲಿ ವಾಸ ಮಾಡ್ಬೇಕಾಗಿದೆ. ಎಂಥ ವಿಚಿತ್ರದ ನೋಡಿದೆಲ್ಲ. ಶಿವ ಇದ್ದಾನಂದ್ರೆ ಮೃತ್ಯುವಿನ ದೇವತ, ಸಂಹಾರಕರ್ತ ವಿಶ್ವವನ್ನ. ಅದ್ರ ಹೆಸರೇನು ಅಂದ್ರೆ ಶಂಕರ. ಶಂಕರ ಇಲ್ಲ ಅಂತ ಹೇಳಿದ್ರೆ ಶಂ ಅಂದ್ರೆ ಕಲ್ಯಾಣ, ಕರೋತಿ ಇತಿ ಶಂಕರ, ಕಲ್ಯಾಣವನ್ನು ಮಾಡ್ತಕ್ಕಂಥ. ನಾವು ತಿಳ್ಕೊಂಡಿವಿ ಮರಣ ಅಂದ್ರೆ ಅದು ಜೀವನದ ಅಮಂಗಲ ಅಂತ ತಿಳ್ಕೊಂಡಿವಿ, ಖರೆ ಅಂದ್ರು ಅಮಂಗಲ. ಮರಣದಂಥ ಮಂಗಲಮಯವಾಗಿರ್ತಕ್ಕಂಥ ಪ್ರಸಂಗ ಜೀವನದೊಳಗೆ ಇನ್ನೊಂದು ಯಾವಾಗ. ಒಂದು ವೇಳೆ ಮರಣನೇ ಇದ್ದಿದ್ದಿಲ್ಲ ಅಂದ್ರೆ ಏನಾಗ್ತಿತ್ತು ಹೇಳಿದ್ರು ಅನ್ನೋ ಪರಿಸ್ಥಿತಿ. 14 ತಲೆ ಉಳ್ಕೊಂಡು ಬಿಟ್ಟಿದ್ದು ಒಂದು ಮನ್ಯಾಗ ಹಿಂದಿನ 14 ತಲೆ, ಬರೀ 14 ಲೆಕ್ಕ ಇಲ್ಲ. ಎಲ್ಲಾರು ಒಬ್ಬರೇ ಹೆಣ್ಣು ಒಬ್ಬರು ಇಷ್ಟೆತ್ರ ಅಡ್ಡಾಡಬೇಕಾಗ್ತಿತ್ತು. ಎಷ್ಟೇ ಭಗವಂತ ನಮ್ಮ ಯಾರು ಕಲ್ಯಾಣ ಮಾಡಿ ಹಿತ ಮಾಡಿ, ಇದ್ರ ಹಿಂದೆ ಬಹಳ ದೊಡ್ಡ ಅಧ್ಯಾತ್ಮದಲ್ಲಿ ಖರೆ ಹೇಳಬೇಕು. ಸ್ವಲ್ಪ ಹೇಳ್ತೀನಿ ನೋಡ್ರಿ. ಯಾಕೆ ಭಗವಂತ ಈ ಮನುಷ್ಯ ದೇಹವನ್ನು ಯಾಕೆ ಕೊಟ್ಟಾನ ಅಂತ ತಿಳ್ಕೊಂಡು ಕೇಳಿದ್ರೆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳ, ಸಾಧನೆ ಮಾಡಿಕೊಳ್ಳಿಕ್ಕೆ ಕೊಟ್ಟಾನ. ಮಾಡ್ಕೊಳ್ಳಿ ಬಿಡುವಲ್ಲಿ ಯಾವ ವಿಷಯ ಬೇರೆ. ಆದ್ರೆ ಭಗವಂತನ ಕಳಕಳಿ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಯಾವಾಗ ಈ ದೇಹ ಅನ್ನುವಂತಹದ್ದು ಸಾಧನೆಗೆ ಯೋಗ್ಯಾಗಿ ಉಳಿಯೋದಿಲ್ಲ ಅಂದ್ರೆ ಜೀರ್ಣ ಆಗ್ತದ, ವೃದ್ಧ ಆಗ್ತದ, ವಿಕಲ ಆಗ್ತದ. ಅವಾಗ ಭಗವಂತ ಏನಂತಾರಂದ್ರೆ, ಅಪ್ಪ ಈ ದೇಹದಿಂದ ನನಗೆ ಸಾಧನೆ ಆಗುದಿಲ್ಲ, ಆದ್ರಿಂದ ಈ ದೇಹವನ್ನು ನಾ ತಗೋತೀನಿ, ನನಗೆ ಹೊಸ ದೇಹ ಕೊಡ್ತೀನಿ. ಎಷ್ಟು ಹಿತಾದ ನೋಡಿದ್ರು ಖರೆ ತಿಳ್ಕೊಂಡ್ರ. ಆದ್ರಿಂದ ಭಗವದ್ಗೀತಾದಲ್ಲಿ ಭಗವಂತ ಏನಂತಾರಂದ್ರೆ, ವಾಸಾಂಶಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾನಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಭಗವಂತ ಎಷ್ಟರೇ ವ್ಯವಸ್ಥಿತವಾಗಿ
ವಾಸಾಂಸಿ ಜೀರ್ಣಾನಿ ಅರಿವಿ ಹರಿದು ಹಂಗೆ ಹರಿದಾತು ಹರಿತು ಅಲ್ಲೆಲ್ಲೇ ಬಿಸಿಲಿಗೆ ಹತ್ತು ನಾವೇನ್ ಮಾಡ್ತೀವಿ ಒಂದು ಹೊಸ ಅಂಗಿ ಹೊಲಿಸ್ತೀವಿ. ಅವಾಗ ಹರಿ ಅಂಗಿ ಒತ್ತು ಬಿಡ್ತೀವಿ ಅಂತೀವಿ. ಹೆಂಗರೆ ಬಿಡ್ಲಿಪ್ಪ ಇದನ್ನು ಅಂತ ಹೊಸ ಅಂಗಿ ಕೈಯಾಗ ತಂದು ಕೊಟ್ಟಾಗ ಹರಿ ಅಂಗಿ ಬೀಸ್ ಹೊಲದು ಹೆಂಗೆ ಹೊಸ ಅಂಗಿ ಹಾಕ್ಕೊಳ್ತೀವಿ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ. ಹೊಸದ್ ಹೆಂಗ್ ಹಾಕೋತಾನೋ ಹಂಗೆ ಹರಿ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ತಗೋತಾನ. ಸತ್ಪುರುಷನಿ ದೇಹವನ್ನು ಹೆಂಗ್ ಬಿಡ್ತಾರ ಅಂತಂದ್ರೆ ಉದಾಹರಣೆ ಹೇಳಿದಾರೆ. ನಾವು ದಾರಿ ಒಳಗೆ ಹೋಗ್ತಾ ಕಾಲಾಗಿನ ಮುಳ್ಳು ನಡ್ತೀವಿ ಅಂದ್ರೆ ಆ ಕಾಲಾಗಿನ ಮುಳ್ಳು ತೆಗೆದು ಹೆಂಗ ಒಗೀತೀವೋ ಹಂಗೆ ದೇಹ ಬಿಟ್ಟು ಹೋಗ್ತಾರೆ. ಆ ಕಾಲಾಗಿನ ಮುಳ್ಳಿನ ಕಿಶೆ ಹಾಕೋತೀವಿ ಅಥವಾ ಅದನ್ನ ಹೆಂಗ್ ಒಗಿಲ್ಪ ಅಂತೇಳಿ ನಮ್ಗೆ ದುಃಖ ಆಗ್ತದನ್ನ ಸಂಕೋಚ ಮಾಡ್ಕೋತೀವಿ. ಕಾಲಾಗಿ ಮುಳ್ಳು ತೆಗಿತೀವಿ, ಹಿಂಗ್ ಒಗಿತೀವಿ, ಮುಂದಕ್ಕೆ ಹೋಗ್ತೀವಿ. ಹೆಂಗೋ ಹಂಗ ಸತ್ಪುರುಷನಿ ದೇಹವನ್ನು ಬಿಟ್ಟು ಹೋಗ್ತಿರ್ತಾರೆ. ಅದನ್ನ ನಿಜವಾಗಿಯೂ ಏನದ ಅಂತ ತಿಳ್ಕೊಂಡು ಕೇಳಿದ ಮರಣ ಅನ್ನುವಂಥದ್ದು ಮಂಗಲಮಯವಾಗಿರ್ತಕ್ಕಂಥದ್ದು. ಆದ್ರೆ ಮಜಾ ಏನದ ಅಂತಂದ್ರ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಯಾರು ಮರಣದ ವಿಷಯದಲ್ಲಿ ಅಳಬೇಕು, ಯಾರು ಮರಣದ ವಿಷಯದಲ್ಲಿ ಅಳಬಾರದು ಅನ್ನೋದನ್ನು ಹೇಳಿದ್ದಾರೆ. ರಾಮಾಯಣದಲ್ಲಿ ಬರ್ತದೆ ಮುಂದೆ ಪ್ರಸಂಗ. ವಸಿಷ್ಠರು ಭರತನಿಗೆ ಹೇಳಿದ್ರು, ಭರತ ದಶರಥ ರಾಜನ ಮರಣದ ವಿಷಯದಲ್ಲಿ ಅಳಬಾರದು ಅಂತ. ಯಾಕಂತ ತಿಳ್ಕೊಂಡು ಕೇಳಿದ ಯಾರು ಈ ಮನುಷ್ಯ ಜನ್ಮವನ್ನು ಪಡ್ಕೊಂಡು ಆಯುಷ್ಯ ತುಂಬ ಭಗವಂತನ ಕಡೆಗೆ ಲಕ್ಷ್ಯ ಕೊಡಲ್ದನೆ 24 ತಾಸು ಪ್ರಪಂಚದ ವಿಷಯಗಳಲ್ಲಿ ಮುಳುಗಿ ಎದ್ದಾರೋ, ಆಯುಷ್ಯವನ್ನೆಲ್ಲ ಕೇವಲ ಪ್ರಪಂಚದಲ್ಲಿ ಕಳೆದಿದ್ದಾರೋ, ಅನೇಕ ಪ್ರಕಾರವಾಗಿರ್ತಕ್ಕಂಥ ಅಧರ್ಮ, ಅನೀತಿ, ಅನ್ಯಾಯ, ಅತ್ಯಾಚಾರವರು ಯಾರು ಆಯುಷ್ಯ ಕಳೆದರು ಅವರು ಸತ್ರ ಅಳಬೇಕು ಅಂತ. ಎಂಥ ಚಲೋ ದೇಹ ಸಿಕ್ಕಿತ್ತಪ್ಪ, ಸಾರ್ಥಕ ಮಾಡಿಕೊಳ್ಳಿಲ್ಲ ಅಂತ ತಿಳ್ಕೊಂಡು ಅಳಬೇಕು. ಯಾರು ತಮ್ಮ ಆಯುಷ್ಯವನ್ನೆಲ್ಲ ಭಗವತ್ ಚಿಂತನೆಯಲ್ಲಿ ಕಳೆದಿದ್ದಾರೆ, ದೇವರು ಧರ್ಮ, ದಾನ, ಧರ್ಮ ಇತ್ಯಾದಿಗಳನ್ನು ಮಾಡಿದ್ದಾರೆ, ತಮ್ಮ ಒಂದೊಂದು ಜೀವನದ ಕ್ಷಣಗಳನ್ನು ಸಾರ್ಥಕ ಮಾಡಿಕೊಂಡಿದ್ದಾರೋ ಅವರ ವಿಷಯದಲ್ಲಿ ಅಳಬಾರದು. ಯಾಕೆ ಯಾವ ಉದ್ದೇಶಕ್ಕಾಗಿ ಹುಟ್ಟು ಬಂದಿದ್ರು ಆ ಉದ್ದೇಶ ಸಫಲ ಆಯ್ತು, ಊರು ಹೋದ ಕೆಲಸ. ಈಗ ಯಾವುದೋ ಕೋರ್ಟಿನ ಕೇಸ್ ಇತ್ತು ಅಂತ ನಾವು ಬೆಂಗಳೂರಿಗೆ ಹೋದ್ವಿ, ಹೈಕೋರ್ಟಿನ ಸಲುವಾಗಿ ಕೇಸ್ ಗೆದ್ವಿ, ಕೆಲಸ ಆತು, ತಿರುಗಿ ಬಂದು ನೋಡ್ತೀವಿ, ಸಂತೋಷತೆ ಬರ್ತೀವಿ. ಹೆಂಗೋ ಹಂಗೇನದ ಅಂತ ತಿಳ್ಕೊಂಡು ಕೇಳಿದ್ರೆ ಅಮೃತ ಮನೆ ಹರಿಭಕ್ತ ಅಂತ ಸೇವಕ ಕೃಷಿ ಗೋಳ ಕೊನೆ ಮಧುರ ಆಗಿದೆ. ಕಬೀರಾ ಜಗ ಹಮ್ ಪೈದಾ ಹುವೆ ಜಗ ಹಸೆ ಹಮ್ ರೋಯೆ, ಜಗ ಹಸೆ ಹಮ್ ರೋಯೆ. ಜಗತ್ತು ನಾವು ಹುಟ್ಟಿದ್ದಕ್ಕೆ ಸಂತೋಷ ಪಟ್ಟು ನಾವು ಅತ್ಕೊಂಡು ಬಂದ್ವಿ, ಓಡಾಡ್ಕೊಂಡು ಬಂದ್ವಿ. ಐಸಿ ಕರ್ನಿ ಕರ್ ಚಲೋ ಹಮ್ ಹಸೆ ಜಗ ರೋಯೆ. ಅರ್ಥಾತ್ ಏನೊಂದು ಜೀವನದೊಳಗೆ ಹೆಂಗೆ ಇದು ಮಾಡ್ಲಿಕ್ಕೆ ಬರಬೇಕು ಅಂತಂದ್ರೆ ಸಂತೋಷತೆ ಹೋಗ್ಬೋದು. ಇಂಪಾರ್ಟೆಂಟ್. ನಾ ಯಾಕೆ ಹೇಳಿಕತ್ತೀನಿ ಅಂತಂದ್ರೆ ಮೃತ್ಯು ಅನ್ನುವಂಥದ್ದೇನದ ಅಂದ್ರೆ ಮಂಗಲಮಯವಾಗಿರ್ತಕ್ಕಂಥ, ಆ ಮಂಗಲವನ್ನು ಉಂಟು ಮಾಡ್ತಕ್ಕಂಥ ಶಿವ ಅಂದ್ರೆ ಕಲ್ಯಾಣ, ಶಂಕರ ಅಂದ್ರೆ ಕಲ್ಯಾಣವನ್ನು ಮಾಡ್ತಕ್ಕಂಥ ಅಂತ ನೋಡಿ. ಹೆಂಗಂದ್ರೆ ಸ್ಮಶಾನದೊಳಗಿದ್ರು ಶಿವ ಯಾವಾಗಲೂ ಧ್ಯಾನಾಸಕ್ತಿ ಇರ್ತಾರೆ. ವಿಷ್ಣು ವೈಕುಂಠದೊಳಗಿದ್ರು ಯಾವಾಗಲೂ ವಿರುದ್ಧ ಮಲ್ಕೊಂಡಿರ್ತಾನೆ. ಮಲ್ಕೊಂಡು ತಮ್ಮ ಲಕ್ಷಣ, ಧ್ಯಾನ ಅನ್ನೋದು ಸತ್ವಗುಣದ ಲಕ್ಷಣ, ಸಂಹಾರ ಅನ್ನುವಂಥ ತಮೋಗುಣದ ಕಾರ್ಯವನ್ನು ಮಾಡ್ತಾ ಇದ್ರು ಸ್ವತಃ ಸತ್ವ ಸ್ವರೂಪರಾಗಿರ್ತಕ್ಕಂಥ ಪಾರ್ವತಿ ಹೇಳಿದ್ರು ಸಪ್ತರ್ಷಿಗಳಿಗೆ, ನೀವು ಮುಂಚೆ ಬಂದ ನನ್ನ ಮಾತು ಕೇಳಬೇಕಾಗಿತ್ತು. ಒಂದು ಸಲ ನನ್ನ ಮನಸ್ಸನ್ನ ಆ ಪರಮೇಶ್ವರನಿಗೆ ಅರ್ಪಣೆ ಮಾಡಿ. ಉದ್ಧವ ಗೋಪಿಕಾಸ್ತ್ರೀಯರಿಗೆ ಹೇಳ್ತಾರ, ನೀವು ಸುಸುಳ ಕೃಷ್ಣನ ಇಷ್ಟು ಪ್ರೀತಿ ಮಾಡ್ತಾ ಇದ್ದೀರಿ, ಆ ಕೃಷ್ಣನ ಸಲುವಾಗಿ ಇಷ್ಟು ನೀವು ಇದನ್ನ ಮಾಡ್ಕೊಳ್ತಾ ಇದ್ದೀರಿ. ಆ ಕೃಷ್ಣ ಅಂದ್ರೆ ಏನು? ಯಶೋಧ ದೇವಕಿ, ಅಥವಾ ದೇವಕಿ ವಸುದೇವರ ಮಗ, ಯಶೋಧ ನಂದ ಬಾಬಾ ಇವರು ಸಾಕಿರ್ತಕ್ಕಂಥ ಅಂದಾಗ ಅವರು ಹೇಳಿದ್ರು, ನೀವಿಂದ ಅವನು ಪ್ರೇಮ ಮಾಡೋದು ಬಿಟ್ಟು ನಿರ್ಮಲ ನಿರಾಕಾರನ ಇರ್ತಕ್ಕಂಥ ಪರಮಾತ್ಮ ಚಿಂತನೆ ಮಾಡಿ ಅಂದಾಗ ಆ ಗೋಪಿಕಾಸ್ತ್ರೀಯರು ಹೇಳಿದ್ರು, ಉದ್ಧವ ಮನದ ಭಯ 10-20 18 ಮನಸ್ಸಿಲ್ಲ, ಏಕ ಹೊತೋ ಜೋ ಗಯೋ ಶ್ಯಾಮ ಸಂಗ್. ಒಂದ್ ಮನಸ್ಸಿತ್ತು, ಆ ಕೃಷ್ಣನ ಜೊತೆ ಹೋಗ್ಬಿಟ್ಟು ಕೈ ಆರಾಧ್ಯ. ಯಾವ ಮನಸ್ಸಲ್ಲಿ ನಾವು ಬೇರೆ ಪರಬ್ರಹ್ಮನನ್ನು ಚಿಂತನೆ ಮಾಡಿ ಹೆಂಗೋ ಹಾಗ ಪಾರ್ವತಿ ಹೇಳಿದ್ರು, ಒಂದು ಮನಸ್ಸಿತ್ತು, ನಾ ಶಿವನಿಗೆ ಕೊಟ್ಬಿಟ್ಟೆ. ಇಲ್ಲಿ ಎಲ್ಲ ಯಾವ ಮನಸ್ಸಲ್ಲ. ಆವಾಗ ಸಪ್ತರ್ಷಿಗಳಿಗೆ ಬಹಳ ಸಂತೋಷ ಆಗ್ತವ್ರು ಹೇಳಿದ್ರು, ನಿನ್ ತಪಶ್ಚರ್ಯ ಸಫಲ. ಎಂಥ ತಪಶ್ಚರ್ಯ ಮಾಡಿ ಬರೀತಾರೆ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಪಾರ್ವತಿಯ ವಿಷಯ, ತಪಶ್ಚರ್ಯ ವಿಷಯದಲ್ಲಿ ಬರೀತಾರೆ. ಮುಂಚೆ ಏನ್ ಮಾಡಿದ್ರು ಅಂದ್ರೆ ಆಹಾರವನ್ನು ಬಿಟ್ಟರು, ಕಂದ ಮೂಲವನ್ನು ಸೇವನೆ ಮಾಡಿದ್ರು.
ಆಮೇಲೆ ಬರ್ಬರ್ತಾ ಕಂದ ಮೂಲಗಳನ್ನು ಬಿಟ್ಟು ಕೇವಲ ಎಲೆ ಒಣಗಿದ ಎಲೆ ತಿಂದುಕೊಂಡು ತಪಶ್ಚರ್ಯ ಮಾಡಿದ್ರು. ಆಮೇಲೆ ಮುಂದೆ ಎಲೆಗಳನ್ನು ಬಿಟ್ರು. ಅದಕ್ಕೆ ಅವಾಗ ಈಗ ಅಪರ್ಣ ಅಂತ ಹೆಸರು. ಪರ್ಣ ಅಂದ್ರೆ ಎಲಿ, ಅಂದ್ರೆ ಇಲ್ಲ, ಎಲಿ ತಿನ್ನೋದು ಬಿಟ್ಬಿಟ್ರು. ಜಲಪ್ರಾಶನ ಮಾಡಿಕೊಂಡು ತಪಶ್ಚರ್ಯ ಮಾಡಿದ್ರು. ಆಮೇಲೆ ಅದನ್ನು ಬಿಟ್ರು. ದೇಹವನ್ನು ದಂಡಿಸುವುದಂದ್ರೆ ಏನು? ಪಾರ್ವತಿ ಅಂತ ತಪಶ್ಚರ್ಯನೇ ಯಾರು ಮಾಡಲಿಲ್ಲ. ಇಂಥ ಘೋರವಾದ ತಪಶ್ಚರ್ಯ ಮಾಡಿದ್ರು. ಸಪ್ತರ್ಷಿಗಳು ಹೇಳಿದ್ರು, ತಪಶ್ಚರ್ಯ ಸಫಲ ಆಗಿದೆ, ನೀನಿನ್ನ ಅರಮನೆಗೆ ಹೋಗುವಂತ ತಿಳ್ಕೊಂಡು ಆಕೆಯನ್ನು ಸಮಾಧಾನ ಮಾಡಿ ಕಳಿಸಿದ್ರು. ಶಿವನಿಗೆ ಬಂದು ಹೇಳಿದ್ರು. ಶಿವನ ಬಹಳ ಸಂತೋಷ. ಆ ಸಂತೋಷದ ಒಂದು ಆವೇಶದಲ್ಲಿ ಶಿವನಿಗೆ ಸಮಾಧಿ ಹತ್ತಿದ. ಸಂತೋಷ ಅನ್ನೂ ಸಮಾಧಿ ಹತ್ತದ. ಆದ್ರೆ ಇನ್ನೊಂದು ಪ್ರಕಾರದಿಂದ ಸಮಾಧಿ ಹತ್ತದ, ನಶಾದೊಳಗೆ ಸಮಾಧಿ ಹತ್ತದ. ಅದು ಸಂತೋಷಕ್ಕಾಗಿ ನಾವು ಮಾಡ್ತಾ ಇರೋದು. ಸಂತೋಷದೊಳಗೆ ಸಮಾಧಿ ಹತ್ತಿ ಆವಾಗಿನ ಒಂದು ಪರಿಸ್ಥಿತಿಯೊಳಗೆ ಏನಾಗಿತ್ತು ಈ ಪ್ರಪಂಚದೊಳಗ ಅಂತ ತಿಳ್ಕೊಂಡು ಕೇಳಿದ್ರೆ, ಒಬ್ಬ ಮಹಾ ದೈತ್ಯನಾಗಿರ್ತಕ್ಕಂಥವ, ಅಸುರನಾಗಿರ್ತಕ್ಕಂಥವ ಅವಾಗ ಏನ್ ಮಾಡ್ತಾ ಇದ್ದ ಅಂದ್ರೆ ಧರ್ಮದ ವಿಷಯದಲ್ಲಿ ಅತ್ಯಂತ ಉಪಟಳ ಮಾಡ್ತಾ ಇದ್ದ. ಎಲ್ಲಿ ನೋಡಿದರೆ ಋಷಿಮುನಿಗಳ ಯಜ್ಞ ಯಾಗಾದೆಲ್ಲ ನಾಶ ಮಾಡೋದು, ಅನುಷ್ಠಾನ ಮಾಡತಕ್ಕಂಥ ಅನೇಕ ಪ್ರಕಾರವಾಗಿರ್ತಕ್ಕಂಥ ಪೀಡೆಯನ್ನು ಉಂಟು ಮಾಡೋದು, ಪ್ರಪಂಚದ ವ್ಯವಸ್ಥೆಯನ್ನು ಅಸ್ತವ್ಯಸ್ತಗೊಳಿಸ್ತಾರೆ. ಬ್ರಹ್ಮದೇವರಿಂದ ವರ ಪಡ್ಕೊಂಡು ಅವನು ಏನ್ ಮಾಡಿದ್ದ ಅಂತಂದ್ರೆ ಅತ್ಯಂತ ಉನ್ಮತ್ತನಾಗಿರ್ತಕ್ಕಂಥವನಾಗಿದ್ದ. ನಾವು ಸಾಧನೆ ಮಾಡಿದ್ರೆ ಉದ್ದೇಶ ಪವಿತ್ರ ಆಗಿರ್ಬೇಕು. ಯಜ್ಞ ಯಾಗಾದಿಗಳನ್ನು ಮಾಡಿರೋ ಉದ್ದೇಶ ಪವಿತ್ರ ಆಗಿರ್ಬೇಕು. ತಪಶ್ಚರ್ಯ ಮಾಡಿದ್ರು ಸಹಿತ ಉದ್ದೇಶ ಪವಿತ್ರ ಆಗಿರ್ಬೇಕು. ಆಸುರಿ ಭಾವದಲ್ಲಿ ತಪಶ್ಚರ್ಯ ಮಾಡ್ತಾರೆ. ನಾವು ತಪಶ್ಚರ್ಯ ಮಾಡಿಲ್ಲ. ತಪಶ್ಚರ್ಯ ಮಾಡಿ ಏನ್ ಕೇಳಿದ ಅಂದ್ರೆ ಒಂದ್ಸಲ ಆತ್ಮಲಿಂಗವನ್ನು ಕೇಳಿದ, ಒಂದ್ಸಲ ಪಾರ್ವತಿಯನ್ನ ಕೇಳಿದ. ಇದೆಲ್ಲ ಏನು ಅಂದ್ರೆ ದುಃಖ ಅಂತ ಆಗ್ತಕ್ಕಂಥ, ಕೊನೆಗೆ ದುಃಖಕ್ಕೆ ಮುಟ್ಟಿಸ್ತಕ್ಕಂಥ. ಹೆಂಗೋ ಹಂಗ ಅವನು ಸಹಿತ ಏನ್ ಮಾಡ್ಲಿಕ್ಕೆ ಹತ್ತಿದ್ದ ಅಂತಂದ್ರೆ ವಿಧ್ವಂಸಕವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದ. ತನ್ನ ವರದ ಒಂದು ಸಾಮರ್ಥ್ಯದ ಮೇಲೆ ಏನು ವರ ಪಡ್ಕೊಂಡಿದ್ದ ಅಂತ ತಿಳ್ಕೊಂಡು ಕೇಳಿದ. ಅವನಿಗೆ ಅನಿಸಿದ್ದ ಖಾತ್ರಿ ಆಗಿತ್ತು, ಸತಿ ಯಾವಾಗ ಅರ್ಥಾತ್ ದೇಹವನ್ನು ವಿಸರ್ಜನೆ ಮಾಡಿಕೊಂಡು ಬಿಟ್ಲು, ಮುಂದೆ ಪರಮೇಶ್ವರನ ಹೊಟ್ಟೆಯಿಂದ ಪುತ್ರ ಜನ್ಮ ಆಗುವಂತಹ ಪ್ರಶ್ನೆನೇ ಇಲ್ಲ. ಆದ್ರಿಂದ ನಾನು ಏನಾದರೂ ಸಾಯ್ಬೇಕಾಗಿದ್ರ ಶಿವನ ಹೊಟ್ಟೆಯಿಂದ ಹುಟ್ಟಿರ್ತಕ್ಕಂಥ ಮಗನಿಂದ ಮಾತ್ರ ಸಾಯ್ಲಿಕ್ಕೆ ಶಕ್ಯದ ಅನ್ನುವಂಥ ವರ ಪಡ್ಕೊಂಡಿದ್ದಾವೆ. ಯಾರು ತಾರಕಾಸುರ. ತಾರಕಾಸುರ ಅನ್ನುವಂಥ ದೈತ್ಯ ಪ್ರಪಂಚವನ್ನು ಮುಟ್ಟಳ ಮಾಡ್ತಾ ಇದ್ದ. ದೇವತೆಗಳ ದೊಡ್ಡ ಸಮಸ್ಯೆ ಆಗಿದೆ. ದೇವತೆಗಳೆಲ್ಲ ಹಾಹಾಕಾರ ಮಾಡಿ ಆಕ್ರಂದರಾಗಿಬಿಟ್ಟಿದೆ. ಎಲ್ಲರೂ ಬ್ರಹ್ಮದೇವರ ಹತ್ರ ಹೋದ್ರು, ಏನು ವರ ಕೊಟ್ಟು ಬಿಟ್ಟು. ಬ್ರಹ್ಮದೇವರಂದ್ರು ಏನ್ ಮಾಡಿ, ನಾನು ತಪಶ್ಚರ್ಯ ಅಂತ ಸಾಧ್ಯ ಮಾಡಿದ್ದ, ನನ್ನನ್ನು ಪ್ರಸನ್ನಗೊಳಿಸಿದ್ದ, ನಾನು ವರ ಕೊಟ್ಟೇನು ಖರೆ. ಆದ್ರೆ ಇನ್ನು ಮುಂದೆ ಉಪಾಯ ಏನು? ಅದಕ್ಕೊಂದೇ ಒಂದು ಉಪಾಯ, ಏನಾದ್ರೂ ಮಾಡಿ ನೀವು ಶಿವನ ಮದುವೆ ಮಾಡಿದ್ರೆ. ಹಾವೇ ಬಿಟ್ಟೆಲ್ಲ ದೇವತೆಗಳು ಶಿವ ಧ್ಯಾನಸ್ಥ ಸಮಾಧಿ ಕೂತ್ಬಿಟ್ಟಾರೆ. ಹೆಂಗೆ ಹೇಳಬೇಕು? ಹೆಂಗ್ ಮದುವೆ ಮಾಡುವ? ಸಮಾಧಿ ಇಳಿಸೋದೇನು ಸಾಮಾನ್ಯ ವಿಷಯ ಅಲ್ಲ. ನಮ್ಗೆಲ್ಲ ಸಮಾಧಿನ ಹತ್ತಂಗಿಲ್ಲ. ಮುಂಚೆ ಪ್ರಶ್ನೆ ಇಲ್ಲ, ಅದು ಇಳಿಸುವುದು. ಎಲ್ಲಿಯ ಮನಸ್ಸು ಒಂದು ಕ್ಷಣ ಅಂತರ್ಮುಖ ಆಗುವುದು. 24 ತಾಸು ಬಹಿರ್ಮುಖ ಹರಿದಾಡ್ತ ನೋಡಿ ನಮ್ಮ ಮನಸ್ಸು ಅಲ್ಲೇ ಇಲ್ಲೇ ಅಲ್ಲೇ. ಇವು ಪಂಚ ಜ್ಞಾನೇಂದ್ರಿಯಗಳ ಮೂಲಕವಾಗಿ ಮನಸ್ಸು ಒಂದು ಸವನ ಹೊರಗೆ ಹೋಗ್ತಿರ್ತದೆ. ಕಣ್ಣಿನ ಮೂಲಕವಾಗಿ ಹೋಗ್ತದ, ಕಿವಿ ಮೂಲಕವಾಗಿ ಇವೆಲ್ಲ ಹೆಂಗವ ಅಂತ ತಿಳ್ಕೊಂಡು ಕೇಳಿದ ಬ್ರಹ್ಮದೇವ ಇವುಗಳನ್ನು ಬಹಿರ್ಮುಖವಾಗಿನೇ ಇವು ಹೊರಗೆ ತಕ್ಕೋತಾವ. ಒಳಗೆ ತೆಗೆಯಂಗೆ ಇವು ಹಿಂಗೆ ಮಾಡಿಕೊಂಡು ಮುಚ್ಕೊಂಡ್ಬಿಡ್ತಾವ. ಒಳಗೆ ಹೋಗುದೇ ಇವು. ಪರಾಂಚಿ ಖಾನಿ ವತನತ್ ಸ್ವಯಂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರ ಮನ್. ಬಹಿರ್ಮುಖವಾಗಿ ಇಂದ್ರಿಯವನ್ನು ನಿರ್ಮಾಣ ಮಾಡಿರೋದ್ರಿಂದಾಗಿ ನಾವು ನಿರಂತರ ಪ್ರಪಂಚದ ವಿಷಯಗಳ ಕಡೆಗೆ ಹೊಂದಿಸುವಂತ ಧಾವಿಸ್ತಾ ಇದ್ದೇವೆ. ಪ್ರಪಂಚದ ವಿಷಯ ಇಲ್ಲದೆ ಇದ್ರೆ ಒಂದು ಕ್ಷಣ ನಮ್ಗೆ ಸಮಾಧಾನ. ನಮ್ಗೆ ಏನಾದ್ರೂ ನೋಡೋದು ಬೇಕು, ಕೇಳೋದು ಬೇಕು, ಮಾತಾಡೋದು ಬೇಕು, ಏನಾದ್ರೂ ಮೂಸ್ ನೋಡೋದು ಬೇಕು. 5 ವಿಷಯಗಳು ಯಾವಾಗಲೂ ಒಳಗೆ ಹಾಕ್ತಾನೆ ಇರಬೇಕು. ಸಾಧು ಸತ್ಪುರುಷದ ಮನಸ್ಸು ಹೆಂಗಿರ್ತದೆ ಅಂತ ತಿಳ್ಕೊಂಡು ಕೇಳಿದ್ರೆ ಶಿವಮಹಿಮ್ನಲ್ಲಿ ಒಂದ್ ಕಡೆಗೆ ಬರೀತಾರೆ, ನಹಿ ಸ್ವಾತ್ಮಾರಾಮಂ ವಿಷಯ ತೃಷ್ಣ ಭ್ರಮಯತಿ. ಯಾವ ತನ್ನೊಳಗೆ ತಾನು ಆತ್ಮಾರಾಮನಾಗಿರ್ತಕ್ಕಂಥವನಿದ್ದಾನೋ, ತನ್ನೊಳಗೆ ತಾನು ಸಂತೋಷದಿಂದ ಇರ್ತಕ್ಕಂಥ ಇದು ಅಭ್ಯಾಸ ಮಾಡ್ಬೇಕು. ನಾವು ಏನ್ ಮಾಡ್ಬೇಕು ಅಂದ್ರೆ ದಿನಾ ಒಂದು ಸ್ವಲ್ಪ ಹೊತ್ತು ಕೂತ ಅಭ್ಯಾಸ ಮಾಡ್ಬೇಕು. ಏನ್ ಅಭ್ಯಾಸ ಮಾಡ್ಬೇಕು ಅಂತಂದ್ರೆ ಪ್ರಪಂಚದ ವಿಷಯಗಳ ಸಂಬಂಧ ಇಲ್ಲದೇ ಶಾಂತವಾಗಿ ಕೊಡುವುದನ್ನು ಅಭ್ಯಾಸ ಮಾಡ್ಬೇಕು. ನಮ್ಮ ಕಲ್ಪನಾ ಖರೇಂದು ನಾವೇನ್ ತಿಳ್ಕೊಂಡ್ಬಿಡ್ತೀವಿ ಅಂತಂದ್ರೆ ಸುಮ್ಮನೆ ಕೊಡೋದು ಅಂತಂದ್ರೆ ಸಮಯವನ್ನು ವ್ಯರ್ಥ ಕಳ್ಕೊಳ್ಳೋದು ಅಂತ ತಿಳ್ಕೊಂಡಿ. ಆದ್ರೆ ಸುಮ್ಮನೆ ಕೊಡುವುದು ಅಂತಂದ್ರೆ ಹಂಗಲ್ಲದೆ ಮನಸ್ಸನ್ನು ಸುಮ್ಮನೆ ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡೋದು. ನಮ್ಮ ಕಡೆ ಒಬ್ರು ಬರ್ತಿದ್ರು,
ದಿನ ಹೊರಕ ಬರಕ ಹೋಗು ಮನುಷ್ಯ ರೈತ ಅವ ಹೇಳ್ತಿದ್ದ ಇವತ್ತು ಬಹಳ ದುಡಿದು ಬಂದ್ರಿ ಅಂತ. ಮುಂಚೆ ನಮಗೂ ಅರ್ಥ ಆಗಿದ್ದಿಲ್ಲ. ನಾನು ಏನ್ ದುಡಿಲಿಕ್ಕೆ ಹೋಗ್ತಿದ್ವಿ. ಆಮೇಲೆ ಏನು ಮತ್ತೇನ್ ದುಡಿದ್ರಿ, 3 ತಾಸು ಜಪ ಮಾಡಿ ಬಂದೆ ಅಂತ. ಇವೆಲ್ಲ ದುಡಿದು ಏನ್ ದೊಡ್ಡ ವಿಷಯ ಆಗ್ತಿದ್ವು. ಒಂದು ಉದಾಹರಣೆ ಹೇಳ್ತೀನಿ ನೋಡ್ರಿ ಹೆಂಗಿರುತ್ತೆ. ಛತ್ರಪತಿ ಶಿವಾಜಿ ಒಂದ್ಸಲ ಒಂದು ಕೋಟೆ ಕಟ್ಟಿಸ್ಲಿಕ್ಕೆ ಹತ್ತಿದೆ. ಅಲ್ಲೇ 300 ಮಂದಿ ಕೆಲಸ ಮಾಡ್ಲಿಕ್ಕೆ. ಸಹಜವಾಗಿ ಶಿವಾಜಿಗೆ ಏನ್ ಅನ್ನಿಸ್ತು, ನಮ್ಮ ಗುರುಗಳು ಸಮರ್ಥ ರಾಮದಾಸ ಸ್ವಾಮಿಗಳು ಊರೂರು ಅಡ್ಡಾಡಿ ಜಪ ಮಾಡ್ರಿ ಅಂತಾರೆ. ಅದಕ್ಕಿಂತ ಇಲ್ಲಿ 300 ಜನ ಕೆಲಸ ಮಾಡ್ಲಿಕ್ಕೆ ಹತ್ತಾರೆ. ಇವರು 1 ತಾಸು ಜಪಕ್ಕೆ ಹಚ್ಚಿದ್ರೆ 1 ತಾಸಿಗೆ 3000 ಜಪ ಆಗ್ತದೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. 1 ತಾಸಿಗೆ 3000 ಅಂತೆ 300 ಮಂದಿ ಅಂತಂದ್ರೆ ಎಷ್ಟಾಗ್ತದೆ? 9 ಲಕ್ಷ ಜಪ. 12 ದಿವಸಕ್ಕೆ 1 ಕೋಟಿ. ನಮ್ಮ ಗುರುಗಳು ಸಮರ್ಥ ರಾಮದಾಸ ಸ್ವಾಮಿಗಳು ಊರೂರು ಅಡ್ಡಾಡಿ 13 ಕೋಟಿ ಮಾಡಿ ಅಂತ. 13 ಕೋಟಿ 13 ಅಂದ್ರೆ ಏನ್ರಿ? ನಿಂದು ಅಂತ. ನಂದು ಅಂತ ಏನಂದ್ರೆ ಅದೆಲ್ಲ ನಿಂದು ಅಂತ ಆದಾಗನ ಅದು ಖರೀಶ ಆಗ್ತದೆ. 13 ಕೋಟಿಗೆ 13 ಕೋಟಿ ಅಂತ. ಮೇರಾ ನಹಿ ಸಬ್ ಕುछ ತೇರಾ ಹೈ. ಶಿವಾಜಿ ಹಿಂಗ ವಿಚಾರ ಬರೋದಕ್ಕೆ ಸಮರ್ಥ ರಾಮದಾಸ ಸ್ವಾಮಿಗಳು ಬಂದರು. ಅವಾಗ ಶಿವಾಜಿಗಂದ್ರು, ಶಿವಬ ಯಾಕೋ ನಿನ್ ಮುಖ ಒಳ್ಳೆ ಪ್ರಸನ್ನ ಕಾಣಿಸ್ತದೆ, ಇವತ್ತು ಏನೋ ಒಂದು ವಿಚಾರ ಬಂದಂಗೆ ಕಾಣಿಸ್ತದೆ. ದೊಡ್ಡದು ಹೌದು ಅಲ್ಲ, ಏನೋ ಮನಸ್ಸಿನ ವಿಚಾರ ಬಂದದ್ರಿ. ಏನಂತ ವಿಚಾರ ಬಂದ? ಈ 300 ಮಂದಿ ಏನ್ ಕೆಲಸ ಮಾಡ್ಲಿಕ್ಕೆ, ಕೆಲವರು ಕಲ್ಲು ಹೊಡಿಲಿಕ್ಕೆ, ಕೆಲವರು ತೆಗ್ದು ತೆಗಿಲಿಕ್ಕೆ, ಕೆಲವರು ಬಾಡಿ ಕಟ್ಲಿಕ್ಕೆ ಹತ್ತಾರ. ಇವ್ರ ಕಡೆಯಿಂದ ದಿನ 1 ತಾಸು ಜಪ ಮಾಡಿಸ್ಬೇಕು ಅಂದ್ರೆ ಬೇಕಾದಷ್ಟು ಜಪ ಆಗ್ತಾವ. ಇದು ಬಹಳ ಚಲೋ ವಿಚಾರ ಬಂದಪ್ಪ. ನನಗೂ ಕಲ್ಪನಾ ಇದ್ದಿದ್ದು ನೋಡು. ಹಿಂಗೆ ಎಲ್ಲಾರು ಸ್ವಸ್ಥ ಕೂತು ಜಪ ಮಾಡ್ಲಿಕ್ಕೆ ಆಗ್ತದೆ. ನನಗೂ ಕಲ್ಪನಾ ಇತ್ತು. ಎಷ್ಟು ಅಭ್ಯಾಸ ಮಾಡ್ಬೇಕಾಗ್ತದೆ. ಬಹಳ ಚಲೋ. ಸಂಜಿನಾಗ ಎಲ್ಲಾರನ್ನು ಕರೆದ ಅಷ್ಟೊತ್ತಿಗೆ ಜಪಮಾಲಿ ತರಿಸ್ಬಿಟ್ಟಿದ್ದ. 300 ಎಲ್ಲಾ ಕಾಯಿಲೆ ಒಂದು ಜಪಮಾಲಿ ಕೊಟ್ಟ. ಅವ್ರು ನೋಡಿದ್ರೆ ಏನ್ರಿ ಇದು ಅಂತ. ಅವ್ ಹೇಳಿದ, ನಾನು ಮುಂಜಾನೆ ಬರೋಬ್ಬರಿ 9 ಗಂಟೆಗೆ ಬರ್ತೀನಿ, 8:30 ಬರ್ತೀರಿ. ಬಂದ ಕೂಡಲೇ ಕೆಲಸ ಶುರು ಮಾಡಂಗಿಲ್ಲ. ಮತ್ತೆ ಏನ್ ಮಾಡುದು? 1 ತಾಸು ಕೂತ್ಕೊಂಡು ಜಪ ಮಾಡ್ತಕ್ಕದ್ದು. ಏನಂತ ಜಪ ಮಾಡೋದು? ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಕಣ್ಣು ಮುಚ್ತಕ್ಕದ್ದು. ನೀವೇನ್ ಬೇಕಾದ್ರೆ ಕೂಡ್ರಿ, ತೆಗ್ನ ಕೂಡ್ರಿ, ಕಲ್ ಮ್ಯಾಲ ಕೂಡ್ರಿ, ಚಿರುಕ ಕೂಡ್ರಿ. ನಿಮ್ಗೆ ಎಲ್ಲರೂ ಕೂಡುದು, ಅಲ್ಲಿ ಕೂಡುದು, ನಾವು ಸೀಟಿ ಹೊಡಿತೀವಿ, ಗಂಟಿ ಬಾರಿಸ್ತೀವಿ. ಬಾರಿಸಿದ ಕೂಡಲೇ ಕಣ್ಣು ಮುಚ್ಚುದು, ಜಪ ಶುರು ಮಾಡುದು. ಬರೋಬ್ಬರಿ 1 ತಾಸು ಕಣ್ಣು ತೆಗೆಯುದು, ಮುಂದೆ ಕೆಲಸ. ನಿಮ್ಗೆ 1 ತಾಸು ವಿಶ್ರಾಮ. ಹೊಲಿಯಷ್ಟು ಎಷ್ಟರೇ ಆರಾಮ ಆಗ್ತಾ ಇದ್ರು. ಎಷ್ಟು ಕಲ್ಲು ಹೊಡಿದು ತ್ರಾಸು, ಕೆಲಸ ತ್ರಾಸಿತ್ತು. ಆಯ್ತು, ಮರುದಿವಸ ಬಂದರು. ಸರಿಯಾಗಿ 9 ಗಂಟೆಗೆ ಸೀಟಿ ಗಂಟಿ ಬಾರಿಸಿದ್ರು. ಎಲ್ಲಾರು ಕಣ್ಣು ಮುಚ್ಚಿ ಕೂತ್ಕೊಂಡು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ. 1 ಮಾಲೆ ಆತು. ಹೊರತೆಗೆ ನೋಡ್ರಿ 2 ಮಾಲೆ ಆತು. ಇನ್ನೊಂದು ನೆನಪಾತ್ ನಡ್ಕ ನಾವು ನಮ್ಮ ಊರಿಗೆ ಹೋಗಿರ್ತಿದ್ವಿ. ಮುಂಚೆ ನಮ್ಮ ಅವ್ವ ಅಪ್ಪ ಅಲ್ಲೇ ಇದ್ದಾಗ ನಮ್ಮವ್ವ ಏನಂದ್ರು, ಹೆಂಗಾದ್ರು ಬಂದೀಪ, ದಿನ ಸಾಯಂಕಾಲ 1 ಅರ್ಧ ತಾಸು ಏನಾದ್ರು ಹೇಳೋದು. ಆಯ್ತು ಅಂತ ತಿಳ್ಕೊಂಡು ನಮ್ಮ ಮನ್ಯಾಗ ಕೂತ್ಕೊಂಡು ಹೇಳ್ತಿದ್ರು. ಅಕ್ಕಪಕ್ಕದ ಮಂದಿ ಬರ್ತಿದ್ರು, ಮಕ್ಕಳ ಜನರು ಬರ್ತಿದ್ರು. ಅದಕ್ಕೆ ಒಬ್ರು ಅಜ್ಜ ಬರ್ತಿದ್ರು. ನಮ್ಮ ಊರಿಂದ ಅಜ್ಜ BM ಅಂತ ಆಗ್ತಿದ್ವಿ. ಅವ್ರು ಕೇಳಿಕ್ ಬರ್ತಿದ್ರು. ಒಂದು 15 ದಿವಸ ಆದ್ಕೊಂಡು ನಾವೇನಂದ್ವಿ, 15 ದಿವಸ ನಾಮಸ್ಮರಣೆ ಬಗ್ಗೆ ಕೇಳಿದ್ರಿ, ಇನ್ನು ದಿನ 1 ಮಾಲೆ ಶುರು ಮಾಡೋಣ. ಆಯ್ತು, 1 ಮಾಲೆ ಆಯ್ತು, 2 ಮಾಲೆ ಆಯ್ತು. ದಿನ 1 ಮಾಲೆ ಹೆಚ್ಚು ಮಾಡ್ಕೋತ ಹೋಗುದು. 5 ಮಾಲೆ. ನಾವು 1 8 ದಿವಸ 5 ಮಾಲೆ ಮಾಡಿಸಿದ್ವಿ. ಆಮೇಲೆ 10 ಮಾಲೆ ಆಯ್ತು. 10 ಮಾಲೆ ಆದ ಕೂಡಲೇ ಆ BM ಅಂತ ಅಂತ ಹೇಳಿ, ನೋಡ್ಬ ಅದಕ್ಕನ್ನ ನೀನು 1 ಅರ್ಧ ತಾಸು ಪ್ರವಚನ ಹೇಳ, ಈ ಜಪಕ್ಕೆ ಹಚ್ಚಬೇಡ. ನನ್ನ ಉದ್ದೇಶ ಏನು? ನಮ್ದು ಹಂಗಾರ 1 ದಿವಸ ಹಂಗ ಸಹಜ ಭೇಟಿ ಆಯ್ತು. ದಾರ್ಯಾಗ ಅತ್ಲಾಗಿಂದ ಬರ್ಲಿಕ್ಕೆ ಹತ್ತಿದ್ದ. ನಾವು ಹೊಂಟಿದ್ವಿ. ನಾ ಕೇಳಿದ್ವಿ, BM ಅಂತ ಜಪ ಎಷ್ಟು ಮಾಡ್ತಿದ್ದಿಲ್ಲ, ಸ್ವಲ್ಪ ತೊದಲಿಸ್ತಿದ್ದ. ಮುದುಕ 5 ಮಾಲೆ ಮಾಡ್ತೀನಿ. ನಾವು 5 ಮಾಲೆ ಹತ್ತವ. ದಿನ 5,000 ಜಪ ಮಾಡುವ. ಏನ್ ಮಾಡ್ತೀವಿ? ಕೆಲಸ ಬಂದಿದೆ. 5,000 ಬಿಹಾರ್ನ ಕೊಂದಗಿಂದು ಕಠಿಣ ಬಿಯಾಮ ಜೇಲ 5,000 ಯಾರನ್ನ ಕೊಂದಗಿಂದಿ. 5,000 ಜಪ ಬಿಟ್ಟು ಸತ್ತ ಹೋಗ್ತಾರೆ. ಹಂಗೇನಂದ್ರೆಲ್ಲ ಜಪ ಮಾಡ್ಕೋತ ಕೂತಿರ್ಲಿ. 2 ಮಾಲೆ ಆಗಿತ್ತು ಇಲ್ಲೋ ಯಾರು ಗೊತ್ತು? 5 ನಿಮಿಷ 10 ನಿಮಿಷ ಆಗಿತ್ತು. 2-3 ಮಾಲೆ ಆಗಿತ್ತು. ಹೋಗ್ಬೇಕು ಅಂತ ಕೇಳ ಪಡಿತು. ಆ ಮಕ್ಕಳ ಹೇಳ್ದ, ಈಗ ಇನ್ನು 10 ನಿಮಿಷ ಆಗಿದೆ. 10 ನಿಮಿಷ ಇನ್ನು 50 ನಿಮಿಷ ಕೊಡ್ಬೇಕ. ಹಿಂಗ
ಆತು 50 ನಿಮಿಷ ಆತು, ಗಂಟಿ ಬಾರಿಸಿರು, ಎಲ್ಲಾರು ಕಣ್ ತೆಗೆದ್ರಿ. ಮೈ ಕೈ ನುಗ್ಗಾಗಿ ಹೋಗ್ತಂತ ಜಪ ಮಾಡುವ ಸಂಜೆ ತನಕ ಕಲ್ಲು ಹೊಡೆಯೋರು, ಇದನ್ನ ಮಾಡೋರು. ಅಲ್ಲಿ ತಾಸಿನಾಗ ಮೈ ನುಗ್ಗು ಮಾಡ್ತು. ವಿಚಾರ ಮಾಡಿದ್ರು ಹಿಂದೆ ದಿನ ಹೆಂಗಿನ ಬಜಿತಿ ನಮ್ದು. ಒಬ್ಬ ಒಂದ ಮೊದ್ಲೇ ಕಲ್ತಿಲ್ಲ, ಒಂದ ಕಾಜು ಮಾಡಬೇಡ್ರಿ ಅಂದ. ಯಾಕ? ನಾ ಇವನ್ ತಾರ ಜಪಾನ ಮಾಡಿಲ್ಲ ಅಂದ. ಏನ್ ಮಾಡಿ ಇದ್ರಾಗಿಂದ ಹೆಂಗ ಪಾರ ಅದೀವ ವಿಚಾರ ಮಾಡಿಲ್ಲ. ಬಹಳ ಖುಷಿ ಆಯ್ತು ಎಲ್ಲರೂ. ಇನ್ನ ಹೇಳಪ್ಪ ರೂಪಾಯಿ ಆಯ್ತು ಅಂತ ತಿಳ್ಕೊಂಡು ಸಂಜೆನಾಗ ಶಿವಾಜಿ ಕರ್ಸಿದ ಎಲ್ಲಾರು. ಹೆಂಗಿತ್ತು ನಿಮ್ ಬೆಳಗಿನ ಅನುಭವ? ಅವಾಗೆಲ್ಲಾರು ಸಂಜೆ ಅವಂದ ಮಹಾರಾಜಂದ ನೋಡಿ ಬೇಕಾದ್ರೆ ದೊಡ್ಡ ಗುಡ್ಡದ ಇನ್ನಷ್ಟು ಕಳೆದ ದೊಡ್ಡದೊಂದು ಸರೋವರ ಮಾಡೋದು ಮಾಡ್ತೀವಿ, ಅಥವಾ ಮತ್ತೆಲ್ಲ ನಾವು ದೊಡ್ಡ ಗುಡ್ಡ ಒಟ್ಟನ್ನು ಒಡ್ತೀವಿ. ನಿಮ್ ಜಪಾನಿಗೆ ವಾಪಸ್ ಬಹಳ ಕಠಿಣ, ಬಹಳ ಕಠಿಣ. ಇಷ್ಟ ಅಲ್ರಿ, ನಾವು 4 PhD ಮಾಡಬಹುದು, ಆದ್ರೆ ಶಾಂತ ಕೂತ್ಕೊಂಡು ನಾಮಸ್ಮರಣೆ ಮಾಡೋದು ಬಹಳ. ಭಗವಂತನ ಭಕ್ತಿ ಬಹಳ ಕಠಿಣ, ಭಗವಂತನ ಸ್ಮರಣೆ ಮಾಡೋದು ಬಹಳ ಕಠಿಣ ಅದ. ಯಾಕೆ ಕಾರಣ ಅದ, ಯಾಕಷ್ಟು ಕಠಿಣ ಅದ ಅನ್ನೋದು ಬಹಳ ಸೂಕ್ಷ್ಮವಾಗಿರೋ ಕಾರಣ, ಮಾನಸಶಾಸ್ತ್ರಕ್ಕನುಸಾರವಾಗಿರ್ತಕ್ಕಂಥ ಕಾರಣ. ಏನ್ ಕಾರಣದ ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ಮ ಬುದ್ಧಿಗೆ ದೃಶ್ಯದೊಳಗೆ ರಮಿಸುವ ಅಭ್ಯಾಸ ಆಗಿರುತ್ತೆ. ಈ ದೃಶ್ಯ ಪ್ರಪಂಚದೊಳಗೆ ನಮ್ಮ ಬುದ್ಧಿಗೆ ರಮಿಸುವ ಅಭ್ಯಾಸ ಆಗಿದೆ. ಆ ದೃಶ್ಯದೊಳಗೆ ರಮಿಸ್ತಕ್ಕಂಥ ಬುದ್ಧಿಯನ್ನ ಸೂಕ್ಷ್ಮದೊಳಗೆ ಮುಗಿಸೋದು ಅಂತಂದ್ರ ಒಳಗೆ ತಗೊಂಡು ಹೋಗೋದು ಬಹಳ ಕಠಿಣ. ಅದರ ಸೂಕ್ಷ್ಮಗಳನ್ನು ತಗೊಂಡು ಹೊಂಟ ಕೂಡಲೇ ಅದು ಝಟ್ಕಾ ಹೊರಗೆ ಹಿಂದೆ ಬಂದ್ಬಿಡ್ತದೆ, ಅಲ್ಲಿ ಅದಕ್ಕೆ ಶ್ರವಣ ಆಗುದಿಲ್ಲ. ಅದನ್ನ ಮಹಾರಾಜನೊಬ್ಬ ಕೇಳಿದ್ರು, ಮಹಾರಾಜ್ ನಾಮಸ್ಮರಣೆ ಮಾಡೋ ಸಾಧಕನಿಗೆ ಬರೋ ಅವಸ್ಥಾ ಏನು? ಮಹಾರಾಜರು ಮೊದಲನೇ ಅವಸ್ಥಾ ಏನು ಅಂದ್ರೆ ಜಪ ಕೂತು ಕೂಡಲೇ ವಲ್ಲಾಗೋದು ಮೊದಲನೇ ಅವಸ್ಥಾ, ಇಲ್ಲದ ವಿಚಾರ ಬರೋದು ಎರಡನೇ ಅವಸ್ಥಾ. ಇಷ್ಟು ಕೆಟ್ಟ ವಿಚಾರ ಬರ್ತಾವೆ ಜಪ ಕೂತು ಕೂಡಲೇ. ಕೊಳ್ಳಾಗ ಜಪ ಮಾಡಿ ಕೊಳ್ಳಾಗ ಹಾಕೊಂಡು ಹೊರಗೆ ಹೋದ ಆರಾಮ ಅಂಥ ವಿಚಾರ. ಮಹಾರಾಜನ ಕೇಳಿದ್ರು, ಮಹಾರಾಜ್ ಜಪ ಅಂತ ಹೇಳ್ತೀರೇನೋ ಖರೆ, ಅದು ಎಂಥ ವಿಚಾರ ಬರ್ತಾವೆ, ಇಲ್ಲದ ವಿಚಾರ ಬರ್ತಾವೆ, ಏನ್ ಮಾಡ್ತಾರೆ? ಮಹಾರಾಜರು ಬಹಳ ಚಂದ ಉದಾಹರಣೆ. ಮಹಾರಾಜರು ಏನಂದ್ರು ಅಂತಂದ್ರ, ಈಗ ನೋಡಿ ಹಿಂದಿನ ಕಾಲದ್ದು ದೊಡ್ಡ ದೊಡ್ಡ ಶಹರದೊಳಗೆ ವಾಡೆದಂಥ ಮನೆ ಇತ್ತು, ದೊಡ್ಡ ದೊಡ್ಡ ಮನೆ ಇತ್ತು. ಅಲ್ಲಿ ಆ ಮನಿ ಒಳಗ 6-8 ಮಂದಿ ಬಾಡಿಗೆದಾರರು. ಇತ್ತಿತ್ತಲಾಗ ಏನ್ ಮಾಡಿಕತ್ರು ಅಂದ್ರೆ ಅವನ್ನೆಲ್ಲ ಕೆಡವಿ ಫ್ಲಾಟ್ ಕಟ್ಟಿದ್ರು ಶುರು ಮಾಡಿ. ಅವ್ರ ಬಾಡಿಗೆದಾರಿಗೆ ನೋಟಿಸ್ ಕೊಟ್ರು, ನೀವೆಲ್ಲ ಮನಿ ಖಾಲಿ ಮಾಡ್ರಿ ಅಂತ. 30 ವರ್ಷ 40 ವರ್ಷ 50 ವರ್ಷ ಬಾಡಿಗೆ ಇದ್ದವರು ಒಮ್ಮೆಲೆ ಖಾಲಿ ಮಾಡ್ತಾರೇನ್ರಿ? ಬಂದು ಮಾಲಕರ ಜೊತೆ ಹೇಳಲಿಕ್ಕತ್ರು, 50 ವರ್ಷ ಆಯ್ತು, ನಾ ಹೆಂಗ್ ಖಾಲಿ ಮಾಡೋದು? ಖಾಲಿ ಮಾಡಂಗಿಲ್ಲ, ನೀವೇನ್ ಬೇಕಾದ್ ಮಾಡಿ. ಅವಾಗ ಅಕಸ್ಮಾತ್ತಾಗಿ ಮಾಲಕ ಏನದನ್ನು ಗಾಬರಿಯಾಗಿ ನೋಟಿಸ್ ವಾಪಸ್ ತಗೊಂಡ ಅಂದ್ರೆ ಎಲ್ಲಾ ಬಾಡಿಗೆದಾರ ತಮ್ಮ ಮನೆ ಅವ್ರು ಸ್ವಸ್ಥ ಕೂತ್ಬಿಡ್ತಾರೆ. ಹೆಂಗೋ ಹಂಗೇನದ ಅಂತ ತಿಳ್ಕೊಂಡು ಕೇಳಿ ಮಹಾರಾಜ ಏನಂದ್ರು ಅಂದ್ರೆ, ನಮ್ಮ ಅಂತಃಕರಣ ಅನ್ನುವಂತಹ ವಾಡೆದೊಳಗೆ ಅನೇಕ ಜನ್ಮಗಳಿಂದ ಕಾಮಕ್ರೋಧಾದಿ ವಿಕಾರಗಳ ಬಾಡಿಗೆದಾರರಾಗಿ ವಾಸ ಮಾಡ. ನಾವು ಕೈಯಾಗ ಜಪ್ಮಾಲಿ ಹಿಡ್ಕೊಂಡು ಅಥವಾ ಭಗವಂತ ನಾಮಸ್ಮರಣೆ ಮಾಡಿ ಕೂಡೋದು, ಜಪ್ಮಾಲಿ ಹಿಡ್ಕೊಂಡ ಕೂಡುದು ಅಂತ ತಿಳ್ಕೊಂಡು ಏನಲ್ಲ. ಆದ್ರೆ ನಾಮಸ್ಮರಣೆ ಮಾಡ್ಲಿಕ್ಕೆ ಕೂತೀವಿ, ಭಗವಂತನ ಸ್ಮರಣೆ ಮಾಡ್ಲಿಕ್ಕೆ ಕೂತೀವಿ ಅಂತಂದ್ರೆ ಏನಾಗ್ತದೆ ಅಂತಂದ್ರೆ ಅವ್ರಿಗೆ ನೋಟಿಸ್ ಕೊಟ್ಟಂಗ, ಆ ವಿಕಾರಗಳಿಗೆ ನೋಟಿಸ್ ಕೊಟ್ಟಂಗ ಆಗ್ತದೆ. ಅವಾಗ ಅವ್ರು ಸಿಟ್ಟಿಗೆ ಎದ್ದು ಮ್ಯಾಲ ಬಂದು ಏನ್ ಗದ್ದ ಹಾಕ್ತಾರೋ ಅದ ಇನ್ನೊಂದು ವಿಚಾರ. ನೋಟಿಸ್ ವಾಪಸ್ ತಗೊಂಡ್ರೆ ಏನು ಅಂದ್ರೆ ಕೊಳ್ಳ ಜಪ್ಮಾಲಿ ಹಾಕೊಂಡಿವೆ, ನೋಟಿಸ್ ವಾಪಸ್ ತಗೊಂಡಾಗ ಮತ್ತೆ ಹೋಗಿ ತಮ್ಮ ಮನೆ ಕೊಡ್ತಾರೆ. ಅಂದ್ರೆ ಏನ್ ಮಾಡ್ಬೇಕು, ನೋಟಿಸ್ ವಾಪಸ್ ತಗೋಬೇಕು ಅನ್ನೋದು ತಗೊಳಂಗಿಲ್ಲ. ಸ್ವಲ್ಪ ದಿವಸ ಗದ್ದ ಹಾಕ್ಬೋದು, ಅವರು ಕೋರ್ಟು ಕಚೇರಿ ಮಾಡಬಹುದು. ಆದ್ರೆ ನಾವು ಒಂದ್ಸಲ ಅವ್ರಿಗೆ ಬೆನ್ನ ಹತ್ತಿದ್ವಿ ಅಂದ್ರೆ ಹೆಂಗ ತಾಮಾಗೆ ಒಬ್ಬೊಬ್ರು ಹೊರಬೀಳ್ತಾರೋ ಹಂಗ ಇಲ್ಲದ ವಿಚಾರ, ಕೆಟ್ಟ ವಿಚಾರ ಬಂದು ಸಹಿತ ನಾವು ಭಗವಂತನ ನಾಮಸ್ಮರಣೆ ಮಾಡ್ಕೋತ ಹೋದ್ವಿ ಅಂದ್ರೆ ಒಬ್ಬೊಬ್ರು ಹೊರಬೀಳ್ತಾರ. ಆಮೇಲೆ ಬರೋ 3ನೇ ಅವಸ್ಥೆ ಏನು ಅಂದ್ರೆ ಅಭಿರುಚಿ ನಿರ್ಮಾಣ. ಆಮೇಲೆ ಇನ್ನಷ್ಟು ಮಾಡ್ಬೇಕು ಅನಿಸ್ತೀವಿ. ಇಲ್ಲಿಂದ ಶುರುವಾತ್ ಖರೆ ಪರಮಾರ್ಥ, ಖರೆ ಅಧ್ಯಾತ್ಮ ಇಲ್ಲಿಂದ ಶುರುವಾತ್. ತಿಳ್ಕೊ ಅದನ್ನ ಯಾಕೆ ಹೇಳಿಕತ್ತೀನಿ ಅಂದ್ರೆ ತಪಶ್ಚರ್ಯದಿಂದ ಇದು ಸಾಮಾನ್ಯ. ಪಾರ್ವತಿ ತಪಶ್ಚರ್ಯದಿಂದ ತಪ್ತಾಗಿ ಹೋಗ್ತು, ಪವಿತ್ರ ಆಗಿ ಹೋಗ್ತು, ಧನ್ಯ ಆಗಿ ಹೋಗ್ತು. ಅರ್ಥಾತ್ ಏನು ಅಂದ್ರೆ ಶಿವ ಧ್ಯಾನದಲ್ಲಿ ಆಸಕ್ತನಾಗಿ ಕೂತ್ಕೊಂಡ್ಬಿಟ್ಟ. ದೇವತೆಗಳಿಗೆ ದೊಡ್ಡ ಚಿಂತೆ ಆಗ್ತಿದ್ದು, ಹೆಂಗೆ ಇವನನ್ನು ಕಳಿಸ್ಬೇಕು ಸಮಾಧಿಯಿಂದ. ದೇವತೆಗಳೆಲ್ಲ ವಿಚಾರ ಮಾಡಿದ್ರು, ಒಂದೇ ಒಂದು ಉಪಾಯದ ಏನಂದ್ರೆ ನಾವು ಕಾಮದೇವನನ್ನು ಕಳಿಸ್ಕೊಂಡ್ಬಂತೀವಿ. ಕಾಮದೇವನಿಗೆ ಬಂದು ಹೇಳಿದ್ರು, ಕಾಮದೇವಂದ ನನ್ನ ಕಥೆ ಮುಗೀತೀನಿ ಅಂತ. ಶಿವನನ್ನು ಸಮಾಧಿಯಿಂದ ಎಬ್ಬಿಸಿದ್ರೆ ಸುಮ್ಮನೆ ಬಿಡ್ತಾನೆ.
ಆದರೂ ದೇವತೆಗಳ ಕಲ್ಯಾಣಕ್ಕಾಗಿ ಲೋಕದ ಕಲ್ಯಾಣಕ್ಕಾಗಿ ನಮ್ಮನ್ನು ನಾವು ವಿಸರ್ಜನೆ ಮಾಡಿಕೊಳ್ಳಿಕ್ಕೆ ಸಿದ್ಧ ಆಗೋದಕ್ಕೆ ತ್ಯಾಗ, ಸ್ಯಾಕ್ರಿಫೈಸ್ ಅಂತ. ಲಕ್ಷಾವಧಿ ಜನರು ಸುಖವಾಗಿರ್ತಾರ ಅಂತಂದ್ರೆ ಒಬ್ಬ ತನ್ನ ಇಷ್ಟ ಅಂದ್ರೆ ಲಕ್ಷಾವಧಿ ಸಲುವಾಗಿ ಅಲ್ಲ. ನಮ್ಮ ಮನೆ ಒಳಗೂ 10 ಮಂದಿ ಸುಖವಾಗಿರ್ತಾರ ಅಂತಿದ್ರೆ ನನ್ನ ಸಲುವಾಗಿ ಅಥವಾ ಮನೆಯೊಳಗೆ ಒಂದು ವ್ಯಕ್ತಿ ಸಲುವಾಗಿ 10 ಮಂದಿ ಸಮಾಧಾನ ಭಂಗ ಆಗ್ತಿತ್ತು ಅಂತಂದ್ರೆ ಅವನನ್ನು ತ್ಯಾಗ ಮಾಡಬೇಕು ಅಂತ. ಒಂದು ಸಮಾಜ ಅನ್ನುವಂಥದ್ದು ಒಂದು ಕುಟುಂಬದಿಂದ ತ್ರಸ್ಟ್ ಆಗ್ತಿತ್ತು ಅಂದ್ರೆ ಆ ಕುಟುಂಬವನ್ನು ತ್ಯಾಗ ಮಾಡಬೇಕು. ಒಂದು ಊರು ಅನ್ನುವಂಥದ್ದು ಒಂದು ಸಮಾಜದಿಂದ ಅಥವಾ ಒಂದು ಪ್ರಾಂತ ಅನ್ನುವಂಥದ್ದು ಒಂದು ಸಮಾಜದಿಂದ ತ್ರಸ್ಟ್ ಆಗ್ತಿತ್ತು ಅಂದ್ರೆ ಆ ಸಮಾಜವನ್ನು ತ್ಯಾಗ ಮಾಡಬೇಕು. ಅದಕ್ಕೆ ಧರ್ಮ ಅಂತ. ಒಂದು ರಾಷ್ಟ್ರಕ್ಕಾಗಿ ಒಂದು ಪ್ರಾಂತವನ್ನ, ಜಗತ್ತಿಗಾಗಿ ಒಂದು ರಾಷ್ಟ್ರವನ್ನ, ಆತ್ಮೋದ್ಧಾರಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಬೇಕು. ಆತ್ಮಾರ್ಥಂ ಪೃಥ್ವಿ ಅಂತಿದೆ. ಬಹಳ ಸೂಕ್ಷ್ಮದ ವಿಷಯ. ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಮಹಾಭಾರತ ಯುದ್ಧ ಆಗ್ತದೆ. ಮಹಾಭಾರತ ಯುದ್ಧದ ಕೊನೆಗೆ ವ್ಯಾಸ ಒಂದು ಮಾತು ಬಂದು ಏನು ಅಂದ್ರೆ, ಯಥೋ ಧರ್ಮ ತಥೋ ಜಯ. ಎತ್ಲಾಗ ಧರ್ಮದನೋ ಅತ್ಲಾಗ ಜಯ. ಆದ್ರೆ ಸ್ಥೂಲವಾಗಿ ವಿಚಾರ ಮಾಡಿ ನೋಡಿದ್ರೆ ಧರ್ಮದಿಂದ ಯಾರು ಯುದ್ಧ ಮಾಡಿದ್ರು, ಅಧರ್ಮದಿಂದ ಯಾರು ಯುದ್ಧ ಮಾಡಿದ್ರು ಅಂತಂದ್ರೆ ಪಾಂಡವರ ಅಧರ್ಮದಿಂದ ಯುದ್ಧ ಮಾಡಿದ್ರು, ಕೌರವರ ಧರ್ಮ ಯುದ್ಧ ಮಾಡಿದ್ರು. ಅದೇ ಇದು ಹೆಂಗೆ ಅದು ಹಂಗ ಸ್ಥೂಲವಾಗಿ ನೋಡಿದ್ರು. ಭೀಷ್ಮನನ್ನ ಹೆಂಗ್ ಕೊಂದ್ರು ಅಥವಾ ಹೆಂಗೆ ಯುದ್ಧದಿಂದ ಪರಾಂಗ ಮಾಡಿದ್ರು ಅಂತಂದ್ರೆ ಭೀಷ್ಮ 10 ದಿವಸ ಯುದ್ಧ ಮಾಡಿದ್ರು. ಪ್ರತಿ ದಿವಸ 2,000 ಜನ ಸೈನಿಕರನ್ನ ಸಂಹಾರ ಮಾಡ್ತಾ ಇದ್ದ. ದುರ್ಯೋಧನ ಮೂದಲಿಸಿ ಮಾತಾಡಿದ, ನೀವೇ ಸೈನಿಕ ಕೊಂದುಕೋತ ಹೋದ್ರಿ, ಪಾಂಡವರು ನಾಶ ಹೆಂಗ. ಭೀಷ್ಮನಿಗೆ ಮೂದಲಿಸಿ ಮಾತಾಡಿದ ಕೂಡ ಭೀಷ್ಮ ಪ್ರತಿಜ್ಞೆ ಮಾಡಿದ ಏನು ಅಂದ್ರೆ, ನಾಳೆ ಸೂರ್ಯಾಸ್ತ ಆಗೋದ್ರೊಳಗಾಗಿ ಅರ್ಜುನನ ಸಂಹಾರ ಮಾಡ್ತೀವಿ. ಕೃಷ್ಣನಿಗೆ ಯಾವಾಗ ಗೊತ್ತಾಗ್ತದೆ, ಕೃಷ್ಣನಿಗೆ ಸರ್ವಜ್ಞ ಅಂತ. ಅವಾಗ ಒಂದು ಉಪಾಯ ಅಂತ ತಿಳ್ಕೊಂಡು ಏನ್ ಮಾಡಿದ ಅಂದ್ರೆ, ರಾತ್ರಿ 10 ಗಂಟೆ 11 ಗಂಟೆ ಸುಮಾರು ಭೀಷ್ಮ ತಮ್ಮ ತಮ್ಮಗಳು ಮಲ್ಕೊಂಡಾಗ ದ್ರೌಪದಿಯನ್ನು ಕರ್ಕೊಂಡು ಹೋಗಿ ದ್ರೌಪದಿ ಹೇಳಿದ, ನಾ ಇಲ್ಲೇ ನಿಂತಿರ್ತೀನಿ, ನೀವು ಒಳಗೆ ಹೋಗು. ಭೀಷ್ಮ ಈಗ ಮಲ್ಕೊಳ್ಳಿಕ್ಕೆ ಇನ್ನೂ ನಿಂತು ಹತ್ತಿಲ್ಲ ಅವ್ರಿಗೆ. ನೀನು ನಿನ್ನ ಬಳಿ ಸಪ್ಪಳ ಮಾಡಿ ಅವ್ರ ಕಾಲು ಮುಟ್ಟಿ ನಮಸ್ಕಾರ. ದ್ರೌಪದಿ ಅಂತ ಆಯ್ತು. ದ್ರೌಪದಿ ಒಳಗೆ ಹೋದ್ರು, ಬಳಿ ಸಪ್ಪಳ ಮಾಡಿದ್ರು, ಕಾಲು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಭೀಷ್ಮದಷ್ಟು ಹೆಣ್ಮಗಳಿದ್ದ. ಅವಾಗ ಅಲ್ಲೇ ಮಲ್ಕೊಂಡಲ್ಲೇ ಸೌಭಾಗ್ಯವತಿ ಭವ ಅಂದ್ಬಿಟ್ರು. ಕಣ್ತಗದ್ ನೋಡಿದ್ರು ದ್ರೌಪದಿ ಗಾಬರಿ ಆಗಿಬಿಟ್ರು. ದ್ರೌಪದಿ ನೀನ್ ಹೆಂಗೆ ಈ ಸಮಯದಾಗ ಒಬ್ಬಕ್ಕೆ ಹೆಂಗ್ ಬಂದ? ನಾವು ಒಬ್ಬಕ್ಕೆ ಬಂದೇವೆ. ಮತ್ತೆ ಯಾರಿದ್ದಾರೆ? ಕೃಷ್ಣ ಇದ್ದಾರೆ. ಕೃಷ್ಣ ಒಳಗೆ ಬಂದ. ಭೀಷ್ಮರು ಕೃಷ್ಣ ಏನ್ ಮಾಡಿಬಿಟ್ಟಿದ್ರು? ನಾ ಬರೋಬ್ಬರಿ ಮಾಡಿ ನಾ ಪ್ರತಿಜ್ಞೆ ಮಾಡಿರಲ್ಲ. ಈಗ ನಿಮ್ ಪ್ರತಿಜ್ಞಾ ನೀವು ಮುರಿಬೇಕಾಗ್ತದೆ. ನಾ ಹೆಂಗ್ ಮುರಿಲಿ ಪ್ರತಿಜ್ಞಾ? ಅದಕ್ಕೂ ಉಪಾಯ ಮಾಡಿಲ್ಲ ನಾನು. ನಾವು ನೀವು ಯುದ್ಧಕ್ಕೆ ಬಂದ ಕೂಡಲೇ ನೀವು ಯಾರ ಜೊತೆಗೆ ಯುದ್ಧ ಮಾಡೋದಿಲ್ಲ ಅನ್ನೋದು ನನಗೆ ಗೊತ್ತದ. ಶಿಖಂಡಿ ಜೊತೆಗೆ ಯುದ್ಧ ಮಾಡೋದು, ನಪುಂಸಕನ ಜೊತೆಗೆ ನೀವು ಯುದ್ಧ ಮಾಡೋದಿಲ್ಲ ಅನ್ನೋದು ಗೊತ್ತದ. ಆದ್ರಿಂದ ನಿಮ್ಮ ಮುಂದೆ ನಾನು ಶಿಖಂಡಿನ ತಂದಿರ್ಸ್ತಾನೆ, ನೀವು ಯುದ್ಧ ಬಿಟ್ಬಿಡ್ಬೇಕು. ಇದು ನ್ಯಾಯ, ಇದು ಧರ್ಮ, ಇದು ಪಾಂಡವರು. ಒಂದೇ. ಎರಡನೇದು ಏನು ಅಂದ್ರೆ ಅರ್ಥಾತ್ ಭೀಷ್ಮ ಯುದ್ಧದಿಂದ ಪರಾಂಗುಖ ಆದ್ರು. ಎರಡನೇದು ದ್ರೋಣಾಚಾರ್ಯ ಬಂದ್ರು. ದ್ರೋಣಾಚಾರ್ಯ 3 ದಿವಸ ಯುದ್ಧ ಮಾಡಿದ್ರು. ದ್ರೋಣಾಚಾರ್ಯ ಚಕ್ರವ್ಯೂಹ ರಚನಾ ಮಾಡಿದರು. ಅವಾಗ ಕೃಷ್ಣಂದ ಇನ್ನೊಳಗೆ ದ್ರೋಣಾಚಾರ್ಯರು ಅವಾಗ ಕಠಿಣ. ಧರ್ಮರಾಜ ಮುಖದಿಂದ ನಾಲಿಗೆಯಿಂದ ಎಂದೂ ಅಸತ್ಯ ಮಾತಾಡದೆ ಇರ್ತಕ್ಕಂಥ ಧರ್ಮರಾಜ ಹೇಳಿದ್ರು ಏನು ಅಂದ್ರೆ, ಧರ್ಮ ಅಶ್ವತ್ಥಾಮೋ ಹತಃ ಅಂತ ಹೇಳು. ಧರ್ಮದ ಸುಳ್ಳು ಹೇಳ, ಸುಮ್ಮನೆ ಹೇಳ. ಅವಾಗ ಧರ್ಮರಾಜ ಅಂತ ಅಶ್ವತ್ಥಾಮೋ ಹತಃ ಅಂತಂದ ಮುಂದಿನ ಅನ್ನೋದ್ರೊಳಗನ ಕೃಷ್ಣ ಶಂಖ ಹೋಗ್ಬಿಟ್ಟು, ನರೋವ ಕುಂಜರೋವ ಆನೋ ಇದು ಮನುಷ್ಯನೋ ಗೊತ್ತಿಲ್ಲ ಅನ್ನೋದ್ರಾಗ ಶಂಖ ಹೋಗಿದ್ದ. ದ್ರೋಣಾಚಾರ್ಯ ಆಶ್ಚರ್ಯ, ಮಗ ಸತ್ ಹೋದಲ್ಪ ಅಂತ ತಿಳ್ಕೊಂಡು ಯಾವಾಗ ಧರ್ಮರಾಜನ ಹಿಂಗಂದಿ ಹತ್ಯೆ ಸುಳ್ಳಿಲ್ಲ. ಆದ್ರೂ ನಾನು ಧ್ಯಾನ ಹಚ್ಚಿ ನೋಡ್ಬೇಕು ಅಂತ ತಿಳ್ಕೊಂಡು ಯುದ್ಧ ಬಿಟ್ಟು ಧ್ಯಾನ ಮಾಡ್ಕೋತ ಕೂತ್ರು. ಮಗ ಸತ್ತಾನು ಇದ್ದಾನು ಅನ್ನೋದಕ್ಕೆ ಅವಾಗ ಕೃಷ್ಣಂದ ದುಷ್ಟದ್ಯುಮ್ನ ಹೇಳಿದ, ದುಷ್ಟದ್ಯುಮ್ನ ನೀ ಹುಟ್ಟಿ ಬಂದಿರೋದ ದ್ರೋಣಾಚಾರ್ಯರನ್ನು ಸಂಹಾರ ಮಾಡ್ಲಿಕ್ಕೆ, ತಗೋ ಕೈಯಾಗ ಖಡ್ಗ, ಹೋಗಿ ರುಂಡ ಕತ್ತರಿಸಿದ್ರು. ದುಷ್ಟದ್ಯುಮ್ನ ಹೋಗಿ ದ್ರೋಣಾಚಾರ್ಯರು ಧ್ಯಾನ ಮಾಡ್ಕೋತ ಕೂತಾಗ ರುಂಡ ಕತ್ತರಿಸಿದ. ಧರ್ಮ ನ್ಯಾಯ. ಇನ್ನು ಮೂರನೇದು ಬಂತು ಕರ್ಣಂದು. ಕರ್ಣನ ಹೆಂಗ್ ಕೊಂದ್ರು ಬರ್ತದೆ? ಕೃಷ್ಣ ಕರ್ಣನನ್ನ ಸ್ವಲ್ಪ ಕೊಂಡ್ಕೋತನ ಬಂದಿದ್ದ. ಯಾವಾಗ ಸಂಧಾನಕ್ಕೆ ಹೋಗಿದ್ನೋ ಬರುಮುಂದೆ ಕೃಷ್ಣನ ಕರ್ಣನ ತನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡು ಹೇಳಿದ, ಕರ್ಣ ನಿನ್ ಕುಂತಿ ಪುತ್ರ ಇದ್ದೀಯ, ಕೃಷ್ಣ ಕೊಂದೆಯಪ್ಪ ಅಂತ ಹೇಳಿ.
ಕುಂತಿ ಪುತ್ರಿಗೆ ಅನ್ನೋ ರಹಸ್ಯ ಹೇಳಿ ನನ್ನ ಕೊಂದು ಹೋಗುತ್ತೆ. ಆಮೇಲೆ ಹೇಳಿದ ಅರ್ಥಾತ್ ಕುಂತಿದೇವಿ ಹೇಳಿದ ಹೋಗಿ ಏನು ಅನ್ನೋ ನೀನು ಕರ್ಣ ಹತ್ರ ವರ ಕೇಳಿ. ಸೂರ್ಯನಿಗೆ ಅರ್ಘ್ಯ ಕೊಡುವ ಕರ್ಣ ಯಾರು ಏನ್ ಕೇಳಿದ್ರು ಕೊಡ್ತಕ್ಕಂಥದ್ದು ಒಂದು ಸಂಕಲ್ಪ. ಅವ ಕುಂತಿದೇವಿ ಹೋಗಿ ಕೇಳಿದ್ದೆ ಏನು ಅಂತಂದ್ರೆ ಕರ್ಣ ನನಗೆ 2 ವರ ಕೊಡು. ಅಷ್ಟೊತ್ತಿಗೆ ತಾನು ಕುಂತಿ ಮಗ ಅನ್ನೋದು ಗೊತ್ತಾಯ್ತು. ಅವ ಏನ್ ಬೇಕಾದ ಕೇಳ್ಕೊಡು, ಬಿಟ್ಟು ಬಾಣ ಬಿಡಂಗಿಲ್ಲ, ಇಟ್ಟು ಗುರಿ ತಪ್ಸಂಗಿಲ್ಲ ಅನ್ನೋ 2 ವರ ಕೊಡು. ಕರ್ಣಂತ ಆಗಲಿಲ್ಲ. ಆಮೇಲೆ ಇಂದ್ರನಿಗೆ ಹೇಳಿದ, ಇಂದ್ರ ನೀನು ಬ್ರಾಹ್ಮಣ ವೇಷದಲ್ಲಿ ಹೋಗಿ ಕರ್ಣನ ಕುಂಡಲ ಮತ್ತು ಕವಚವನ್ನು ತಗೊಂಡು. ಕರ್ಣನ ಕುಂಡಲ ಹೋತು, ಕವಚ ಹೋತು. ಕರ್ಣ ಏನಾಗ್ಬಿಟ್ಟ ಅಂದ್ರ ನಿಸ್ಸತ್ವಾಗಿದೆ. ಯುದ್ಧದಲ್ಲಿ ನಿಂತಾಗ ಶಲ್ಯ ಅವನ ಸಾರಥಿಯಾಗಿದ್ದ, ಅಭಿಮಾನಿ ಶಲ್ಯ ಸಾರಥಿಯಾಗಿದ್ದ. ಅವಾಗ ಶಲ್ಯ ಒಂದು ಪ್ರತಿಜ್ಞೆ ಮಾಡಿದ್ದೇನು ಅಂದ್ರೆ ಕರ್ಣನ ಮುಂದೆ ದುರ್ಯೋಧನ ಒಂದು ಪ್ರತಿಜ್ಞೆ ಮಾಡಿ, ಒಂದು ವೇಳೆ ಏನಾದ್ರು ನಾ ಹೇಳಿದ್ದು ಕೇಳಿಲ್ಲ ನಾನು ರಥದಿಂದ ಇಳಿದು ಬಿಡ್ತೀನಿ. ಕರ್ಣ ನಾ ಹೇಳಿದ್ದು ಕೇಳದೇ ಇದ್ರ ನಾನು ರಥದಿಂದ ಇಳಿದೆ. ಯಾವಾಗ ಇಬ್ಬರದು ಯುದ್ಧ ನಡೆದಿತ್ತು, ಕರ್ಣ ಒಂದು ಬಾಣ ಬಿಟ್ಟರೆ ಅರ್ಜುನನ ರಥ 1 ಫೂಟ್ ಹಿಂದೆ ಸರಿತು. ಅರ್ಜುನ ಒಂದು ಬಾಣ ಬಿಟ್ಟರೆ ಕರ್ಣನ ರಥ 100 ಫೂಟ್ ಹಿಂದೆ ಸರಿತು. ಆದ್ರೂ ಸಹಿತ ಕೃಷ್ಣ ವಾ ಕರ್ಣ ಅಂತ ಅರ್ಜುನ ಸಿಟ್ಟು ಬರ್ತೀವಿ ಅಲ್ರಿ. ಅವ್ನು ಬಾಣ ಹೊಡೆದ್ರೆ 1 ಫೂಟ್ ಸರಿತದ, ನಾ ಹೊಡೆದ್ರೆ 50-100 ಫೂಟ್ ಸರಿತದ. ಅವನ ನಿಮ್ ಮಹಬ ಅಂತೀರ ಹುಚ್ಚ. ಅರ್ಜುನ ನಿನ್ನ ರಥದೊಳಗೆ ಯಾರಿದ್ದಾರೆ? ಅನಂತ ಕೋಟಿ ಬ್ರಹ್ಮಾಂಡ ಹೊಟ್ಟೆಗಿರೋ ನಾ ಕೂತೀನಿ. ಅಂಥ ರಥ 1 ಫೂಟರೇ ಹಿಂಸರ್ತಾನ ವಿಚಾರ ಮಾಡಿದಿಲ್ಲ. ನಾನು ಮಾರುತಿ ಇದ್ದ, ಅವನ ಹತ್ರಗೆ ಯಾರಿದ್ದಾರೆ? ತಿರುಗಿ ಮುಗಿ ಶೈಲಿದ್ದ. ಕೊನೆಗೆ ಕರ್ಣ ಸರ್ಪಾಸ್ತ್ರವನ್ನು ಹೂಡಿದರು. ಆ ಸರ್ಪಾಸ್ತ್ರದ ಪ್ರತಿಜ್ಞೆ ಇತ್ತು, ಅರ್ಜುನನ ಸಂಹಾರ ಮಾಡ್ತಾನೆ. ಬಬ್ರು ವಾಹನ ಬತ್ತಳಿಕೆಯೊಳಗಿರ್ತಕ್ಕಂಥ ಸರ್ಪಾಸ್ತ್ರ ಪ್ರತಿಜ್ಞೆ ಮಾಡಿತ್ತು. ಆದ್ರೆ ಆಗ ಬಂದು ಕರ್ಣನ ಬತ್ತಳಿಕೆ ಒಳಗೆ ಕೂತಿತ್ತು. ಸ್ವಲ್ಪ ಎಲ್ಲ ಬಹಳ ಕಠಿಣ ಪ್ರಜೆ ಆದರೂ ಮಹಾಭಾರತ. ಆದ್ರೆ ಯಾರನ್ನು ಬಹಳ ಹೇಳಿಕ್ ಹೋಗುವುದ ಕೇಳಿಕ್ ಅದು ಒಂದು ಏನಾಗಿತ್ತು ಅಂದ್ರೆ ಬತ್ತಳಿಕೆ ಒಳಗೆ ಕೂತಿತ್ತು. ಸರ್ಪಾಸ್ತ್ರವನ್ನು ಯಾವಾಗ ಕರ್ಣ ಹೂಡಿದ್ನೋ ಆ ಸರ್ಪಾಸ್ತ್ರ ಹೇಳ್ತಾ ಇದೆ ಏನು ಅಂದ್ರೆ ಶಲ್ಯ ಹೇಳ್ತಾ ಇದ್ದಾನೆ, ಕರ್ಣ ನೀನು ಗುರಿ ತಪ್ತಾ ಇದ್ದೆ, ನೀನೇನ್ ಮಾಡ್ಬೇಡ ಅಂದ್ರೆ ಅವ್ನು ಕುತಿಗೆ ಗುರಿ ಇಡಬೇಡ, ಅವ್ನು ಎದಿಗೆ ಗುರಿ ಇಡ್ಬೋದು. ಕರ್ಣ ಹೇಳಿದ, 1 ಸಲ ಗುರಿ ಇಟ್ಟದನ್ನು ತಪ್ಸಂಗಿಲ್ಲ ಅಂತ ಮಾತು ಕೊಡ್ತೀನಿ ನಾನು. ಅರ್ಜುನನ ಕುತಿಗೆ ಗುರಿ ಇಟ್ರಿ ಕರ್ಣ. ಅರ್ಜುನನ ಕುತಿಗೆ ಗುರಿ ಇಟ್ಟು ಬಾಣ ಹೊಡೆದ. ಕೃಷ್ಣ ಏನ್ ಮಾಡ್ದ ಅಂದ್ರ ಆ ರಥವನ್ನ ಕಾಲಿನಿಂದ ಒತ್ತಿ 1 ಫೂಟ್ ರಥ ಒಳಗಿಸಿಕೊಂಡು ಇಲ್ಲಿಟ್ಟಿರೋ ಗುರಿಯನ್ನು ಹೊಡಿತು, 4 ಕಲಿ ಹೊಡಿತು. ಅರ್ಜುನನ ಕಿರೀಟ್ ಹೋತು, ಖರೆ ರುಂಡು ಹೋಗಲಿಲ್ಲ ಅರ್ಜುನ. ಅವಾಗ ಮತ್ತೊಂದ್ಸಲ ಆ ಸರ್ಪಾಸ್ತ್ರ ತಿರುಗಿ ಬಂತು, ಇನ್ನೊಂದ್ಸಲ ಹೊಡೆಯಿತು. ಅವಾಗ ಹೇಳಿದ, 1 ಸಲ ಬಿಟ್ಟಿರೋ ಬಾಣ ಇನ್ನೊಂದ್ಸಲ ಬಿಡಂಗಿಲ್ಲ ಅಂತ ನಾನು ಮಾತು ಕೊಟ್ಟಿನಿ. ಅರ್ಜುನ ಶಲ್ಯ ಸಿಟ್ಟು ಬಂತು, ಶಲ್ಯ ರಥದಿಂದ ಇಳಿದು ಹೋದ. ನಾ ಸಾರಥ್ಯ ಮಾಡೋದಿಲ್ಲ ಅಂತ ತಿಳ್ಕೊಂಡು ಅವಾಗ ಕರ್ಣ ತಾನ ಸಾರಥ್ಯ ಮಾಡಿಕೊಂಡು ತಾನ ಯುದ್ಧ ಮಾಡ್ಲಿಕ್ಕೆ ಹತ್ತಾಗ ಅವಾಗ ಅರ್ಜುನ ಕೃಷ್ಣ ಹೇಳಿದ, ಅವನ ರಥದ ಗಾಲಿ ಮುರಿದು ಹಾಕ. ಅರ್ಥಾತ್ ಏನು ರಥದ ಗಾಲಿ ಮುರಿತು. ಅವಾಗ ಅದನ್ನು ಎಬ್ಬಿಸ್ಬೇಕು ಅಂತ ಕೆಳಗಿಳಿದಾಗ ಕೃಷ್ಣ ಅರ್ಜುನ ಹೊಡಿಬಾರ. ಅವಾಗ ಕರ್ಣ ಅಂತ ಇದ್ದಾನ, ಕೃಷ್ಣ ಇದೆ ಧರ್ಮ ಏನೆಂದು. ಅವಾಗ ಕೃಷ್ಣ ಅಂತ ಇದ್ದಾನ, ರನ್ನ ಗದಾಯುದ್ಧ ಬಲಿತಾನ ಏನು ಅಂತಂದ್ರ ಅವಾಗ ಅವನ ಹೇಳ್ತಾ ಇದ್ದಾನೆ ಏನು ಅಂತಂದ್ರ ನಿಮ್ದಿದೆಲ್ಲ ಧರ್ಮ ಎಲ್ಲಿ ಹೋಗಿತ್ತಲ್ಲ. ಈ ಪ್ರಕಾರವಾಗಿರ್ತಕ್ಕಂಥ ಧರ್ಮದ ಮಾತು ಈಗ ಆಡ್ಲಿಕ್ಕೆ ಹತ್ತಿದಿಲ್ಲ ನೀನು. ಅವಾಗ ಪಾಂಚಾಲಿಯನ್ನ ಆ ತುಂಬಿದ ಸಭಾವಾಗ ಅಪಮಾನ ಮಾಡುವಾಗ ಎಲ್ಲಿ ಹೋಗಿತ್ತು ಧರ್ಮ? ವಿಷಾನ್ನವನ್ನು ಪ್ರಾಶನ ಮಾಡಿಸುವಾಗ ಧರ್ಮ ಎಲ್ಲಿ ಹೋಗಿತ್ತು? ಮುಂದೆ ಭೀಮನು ಸಹಿತ ಹೊಡಿಬೇಕಾದ ಭೀಮ ರನ್ನನ ಗದಾಯುದ್ಧ ಭೀಮ ಹೊಡಿಬೇಕಾದ್ರೆ ಹೇಳ್ತಾನೆ ಏನು ಅಂದ್ರೆ ಪಾಂಚಾಲಿಯ ಪ್ರಪಂಚಕ್ಕೆ ಹೊಂದಿದ್ದು ವಿಷಾನ್ನ ಪ್ರಾಶನಕ್ಕೆ ಹೊಂದಿದ್ದು ಅಂತ ತಿಳ್ಕೊಂಡು ಹೆಂಗೆ ಹೊಡಿತಾನೋ ಹಂಗೆ ಕರ್ಣಗೂ ಹೇಳ್ತಾನ ಅರ್ಜುನ ಕಣ್ಣು ಹೊಡಿಸಿ. ದೀನ್ ದಯಾಳ್ ಉಪಾಧ್ಯಾಯ ಅನ್ನೋರು ಇದನ್ನು ಕುರಿತು ಬರೆದು ಕೊನೆಗೊಂದು ಬರೀತಾ ಹಂಗಂದ್ರೆ ಧರ್ಮ ಏನು. ಆದ್ರೆ ವ್ಯಾಸ ಏನು ಬರೆದಾರಂದ್ರ ಯಥೋ ಧರ್ಮ ತಥೋ ಜಯ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನೋತ್ತರ. ಏನಿದೆ ಅರ್ಥ ಅಂತ ತಿಳ್ಕೊಂಡು ಕೇಳಿದ ಅವರೆಲ್ಲರೂ ತಮ್ಮ ಸ್ವಾರ್ಥಕ್ಕಾಗಿ ಏನ್ ಮಾಡಿದ್ರು ಅಂತಂದ್ರೆ ಸಮಾಜವನ್ನು ಉಪೇಕ್ಷೆ ಮಾಡಿದ್ರು. ಆದ್ರಿಂದ ಭೀಷ್ಮ ಏನ್ ಮಾಡಿದ ಅಂದ್ರೆ ತನ್ನ ಪ್ರತಿಜ್ಞೆಯನ್ನು ಉಳಿಸಿಕೊಳ್ಳುವ ಸಲುವಾಗಿ ಸಮಾಜವನ್ನ ತಾನು ಯಾವ ಸಮಾಜವನ್ನ ಆಶ್ರಯಿಸಿದ್ನೋ ಆ ಸಮಾಜವನ್ನು ಉಪೇಕ್ಷೆ ಮಾಡಿ. ಆದ್ರಿಂದ ಆದ್ರೆ ಭಗವಂತನ ಆಜ್ಞಾ ಪಾಲನೆ ಮಾಡಿದ್ರಿಂದಾಗಿ ಏನಾಯ್ತು ಅಂತಂದ್ರೆ ಪಾಂಡವರೆಲ್ಲರೂ ಧರ್ಮಸ್ಥರ. ಅದೇ ರೀತಿಯಾಗಿ ದ್ರೋಣಾಚಾರ್ಯರು ತನ್ನ ಮಗ ಸಾಯ್ತಾನ ಅನ್ನುವಂತಹದ್ದು ಕಡೆ ಲಕ್ಷ್ಯ ಕೊಟ್ಟರೆ ಹೊರತು ಯುದ್ಧದ ಕಡೆ ಲಕ್ಷ್ಯ ಕೊಡಲಿಲ್ಲ. ಆದ್ರಿಂದ
ಕರ್ಣ ತಾನು ದಾನಶೂರನ ಕಡೆ ಲಕ್ಷ್ಯ ಕೊಟ್ಟನೆ ಹೊರತು ಯುದ್ಧದ ಕಡೆ ಲಕ್ಷ್ಯ ಕೊಡಲಿಲ್ಲ, ಸಮಾಜದ ಕಡೆ ಲಕ್ಷ್ಯ ಕೊಡಲಿಲ್ಲ. ಆದ್ರಿಂದ ಅದು ಅಧರ್ಮ. ನಾವು ನಮ್ಮ ಪ್ರತಿಷ್ಠೆ, ನಮ್ಮ ಗೌರವ ಸಲುವಾಗಿ, ನಮ್ಮ ಒಂದು ದೊಡ್ಡಿಸ್ತಿಕೆ ಸಲುವಾಗಿ ಸಮಾಜವನ್ನು ಉಪೇಕ್ಷಾ ಮಾಡಿದ್ವಿ, ನಮ್ದು ಅಧರ್ಮ ಆಗ್ತದೆ ಹೊರತು ಧರ್ಮ. ಆದ್ರಿಂದ ಧರ್ಮವನ್ನು ಸಹಿತ ಹೆಂಗ ಆಚರಿಸಬೇಕು ಅಂತ ತಿಳ್ಕೊಂಡು ಹೇಳ್ಯಾರಂದ್ರೆ ಸರ್ವೇಶಾಂ ಅವಿರೋಧೇನ ಬ್ರಹ್ಮಕರ್ಮ ಸಮಾನ. ನಾವು ಆಚರಿಸ್ತಕ್ಕಂಥ ಧರ್ಮದಿಂದ ಯಾರಿಗೂ ವಿರೋಧ ಆಗ್ತದೆ. ಸಮಾಜವೇ ಮೊದಲನೇದಾಗಿರ್ತಕ್ಕಂಥ ಆತ್ಮನೋ ಮೋಕ್ಷಾರ್ಥಂ ಜಗದ್ಧಿತಾಯ ಚ. 4 ಜನರ ಸಲುವಾಗಿ ನಾನು ವೈಯಕ್ತಿಕವಾಗಿರ್ತಕ್ಕಂಥದ್ದನ್ನು ತ್ಯಾಗ ಮಾಡೋ ಧರ್ಮನೇ ಹೊರತು ನನ್ನ ವೈಯಕ್ತಿಕವಾಗಿರೋ ಪ್ರತಿಷ್ಠೆ ಸಲುವಾಗಿ 4 ಜನರನ್ನು ಉಪೇಕ್ಷಾ ಮಾಡೋದೇನಲ್ಲ ಅನ್ನೋದು ಧರ್ಮ. ಆದ್ರಿಂದ ರಾಮದೇವನಿಗೆ ಹೇಳ್ತಾ ಇದ್ದಾರಲ್ಲ ಏನು ಅಂದ್ರೆ, ಹೇ ಮನ್ಮಥ, ನೀನು ಲೋಕ ಕಲ್ಯಾಣ ಸಲುವಾಗಿ ಇವತ್ತು ತಾರಕಾಸುರನ ನಾಶ ಆಗಬೇಕಾಗಿದೆ. ಆದ್ರಿಂದ ನಿನ್ನ ಜೀವನ ಇವತ್ತು ಮುಗಿದ್ರು ಅಡ್ಡಿ ಇಲ್ಲ, ನೀನು ಹೋಗಿ ಪರಮೇಶ್ವರನನ್ನು ಎಬ್ಬಿಸುವಂದಾಗ ಕಾಮದೇವ ಬಂದ. ಅನೇಕ ಪ್ರಕಾರದಿಂದ ಪ್ರಯತ್ನ ಮಾಡಿದ. ತುಳಸಿದಾಸರಿಗೆ ಎಷ್ಟೇ ವರ್ಣನೆ ಮಾಡಿದಾರೆ ಅಂದ್ರೆ, ಕಾಮದೇವ ಯಾವಾಗ ತನ್ನ ಪರಿವಾರವನ್ನು ಕಟ್ಟಿಕೊಂಡು ಬಂದ್ರಿ, ಕಾಮದೇವನ ಸಾರಥಿಯಾಗುವುದು ವಸಂತ ಋತು ಅಂತ ಹೇಳ್ತಾರೆ. ಎಲ್ಲಿ ನೋಡಿದಲ್ಲಿ ವಸಂತ ಋತು, ಎಲ್ಲಿ ನೋಡಿದಲ್ಲಿ ಹೂವು ಗಿಡ ಬಳ್ಳಿ ಎಲ್ಲ ಹಸಿರಾಗಿತ್ತು. ಎಲ್ಲಾ ಕಡೆಗೂ ಆನಂದವೇ ಆನಂದ ವಾತಾವರಣ. ಆದ್ರೆ ಆನಂದ ಯಾವ ಭಾವದಾಗಿತ್ತು ಅಂದ್ರೆ ಕಾಮಭಾವದಾಗಿ. ಋಷಿ ಮುನಿಗಳ ಧ್ಯಾನ ಎಲ್ಲ ತಪ್ಪು ಹೋಗ್ಬಿಡ್ತು. ಎಲ್ಲರೂ ಬಹಿರ್ಮುಖರಾದರು. ಕಾಮದೇವ ಬಂದ. ಬೇಕಾದಷ್ಟು ತನ್ನವಲ್ಲ ಒಂದು ಪರಿವಾರದಿಂದ ಅನೇಕ ಪ್ರಕಾರದ ಪ್ರಯತ್ನ ಮಾಡಿದ್ರು. ಶಿವನ ಧ್ಯಾನ ಯಾವಾಗ ಇರುವಾಗಿಲ್ಲೋ ಕೊನೆಗೆ ತನ್ನ ಬಾಣಗಳನ್ನು ತೆಗೆದ, ಪುಷ್ಪ ಬಾಣಗಳನ್ನು ಎದಿಗೆ ಹೊಡೆದ. ಅವಾಗ ಶಿವನ ಧ್ಯಾನ ವ್ಯಗ್ರ. ಶಿವ ಧ್ಯಾನದಿಂದ ಬಹಿರ್ಮುಖ ಆಗಿ ಕಣು ತೆಗೆದು ನೋಡಿದ. ಮುಂದೆ ಮನ್ಮಥ ನಿಂತಿದ್ದ, ಕಾಮದೇವ ನಿಂತಿದ್ದ. ತನ್ನ ಧ್ಯಾನವನ್ನು ಭಂಗ ಮಾಡಿರೋ ಕಾಮದೇವನ ಕಡೆಗೆ ಅತ್ಯಂತ ಕ್ರೋಧದಿಂದ ಶಿವ 3ನೇ ಕಣ್ಣು ತೆಗೆದು ನೋಡಿದ ಕೂಡಲೇ ಕಾಮದೇವ ಸುಟ್ಟು ಭಸ್ಮ. ಎಲ್ಲಾ ಕಡೆಗೂ ಹಾಹಾಕಾರ ಎಂದು ಹೋಗ್ಬಿಡ್ತು. ಕಾಮದೇವ ಸುಟ್ಟು ಭಸ್ಮ ಆದ ಕೂಡಲೇ ಜಗತ್ತೆಲ್ಲ ಏನಾಗಿ ಹೋಗ್ಬಿಡ್ತು ಅಂದ್ರೆ ವಿಕಲ ಆಗಿದೆ. ಅವಾಗೆಲ್ಲ ದೇವತೆಗಳು ರತಿ ಹೇಳಿದ್ರು, ಹೋಗಿ ನೀನ ಪ್ರಾರ್ಥನಾ ಮಾಡುವಂತ ತಿಳ್ಕೊಂಡು ರತಿ ಬಂದು ಶಿವನಿಗೆ ಪ್ರಾರ್ಥನಾ ಮಾಡಿದ್ರು, ನನ್ನನ್ನು ಕ್ಷಮಿಸಬೇಕು, ಅರ್ಥಾತ್ ನನ್ನ ಪತಿಯನ್ನು ನನಗೆ ಕೊಡಬೇಕು ಅಂದಾಗ ವರ ಕೊಟ್ಟು ಶಿವ ಏನು ಅಂತಂದ್ರೆ, ಇನ್ನು ದೇಹದಿಂದ ಇಲ್ಲದೆ ಇದ್ರು ಅನನ್ಯನಾಗಿ. ದೇಹದಿಂದ ಒಂದು ಸಾಮರ್ಥ್ಯ ಎಷ್ಟಿತ್ತು, ಅದಕ್ಕೂ ಹೆಚ್ಚಿನ ಸಾಮರ್ಥ್ಯ ದೇಹ ಇಲ್ಲದ ಇತ್ತು. ಅದನ್ನು ನೀನೇನ್ ಕಾಳಜಿ ಮಾಡಬೇಡ, ನಿನ್ನ ಪತಿ ಏನಿದ್ದಾನೋ ಅನನ್ಯನಾಗಿ ಉಳಿತಾನೆ, ದೇಹ ಇಲ್ಲದೆ ಇರ್ತಕ್ಕಂಥವನಾಗಿ ಉಳಿತಾನ ಅಂತ ತಿಳ್ಕೊಂಡು ವರ ಕೊಟ್ಟು ಶಿವ ಬಹಿರ್ಮುಖ ಆದ ನೋಡಿ ಎಲ್ಲ ದೇವತೆಗಳಿಗೆ ಸಂತೋಷ ಆಯಿತು. ಬ್ರಹ್ಮದೇವರನ್ನು ಮೊದಲು ಮಾಡಿಟ್ಟುಕೊಂಡು ಶಿವ, ಬ್ರಹ್ಮದೇವರು, ವಿಷ್ಣು ಇತ್ಯಾದಿ ಎಲ್ಲ ಒಂದು ಶಿವನಿಗೆ ಪ್ರಾರ್ಥನಾ ಮಾಡ್ತಾ ಇದ್ದಾರೆ. ಏನು ಅಂತಂದ್ರೆ ತಾವು ಮಂಗಲ ವಿವಾಹವನ್ನು ಮಾಡಿಕೊಳ್ಳಿ. ಶಿವ ಅಂದ, ನಮಗೇನ್ ಬೇಡ ಅಂದ. ನಾವು ಏಕಾಂತ ಪ್ರಿಯರಾಗಿರ್ತಕ್ಕಂಥವ್ರು, ವಿರಕ್ತರಾಗಿರ್ತಕ್ಕಂಥವ್ರು, ನಮಗೆ ಮದುವೆ ಏನ್ ಬೇಡ. ಲೋಕ ಕಲ್ಯಾಣಕ್ಕಾಗಿ ನೀವು ಮದುವೆ ಮಾಡಿಕೋಬೇಕಾಗಿದೆ ಅಂದಾಗ ತಥಾಸ್ತು ಅಂತ ತಿಳ್ಕೊಂಡು ಶಿವ ಒಪ್ಪಿಕೊಂಡ. ಶಿವನ ತಯಾರಿ ಶುರು ಮಾಡ. ಆ ಕಡೆಗೆಲ್ಲ ಹೋಯ್ತು. ಅರ್ಥಾತ್ ಪರ್ವತರಾಜನ ಮನೆಗೆ ಸಂದೇಶ ಹೋಗಿ ಏನು ಅಂದ್ರೆ ಮುಹೂರ್ತವನ್ನು ನಿಶ್ಚಿತ ಮಾಡಿದೆ ಅಂತ ತಿಳ್ಕೊಂಡು ಮುಹೂರ್ತ ನಿಶ್ಚಿತ ಆಯ್ತು. ಪಾರ್ವತಿಯ ವಿವಾಹದ ಮುಹೂರ್ತ ನಿಶ್ಚಿತ ಆಯ್ತು. ಶಿವನ ಅರ್ಥಾತ್ ಬೀಗರು ಇತ್ಲಾಗಿದ್ದ ದೇವತೆಗಳನ್ನು ಮೊದಲುಗೊಂಡು ಎಲ್ಲ ಶಿವನ ಪರಿವಾರ ಹೊಂಟು. ಶಿವನನ್ನ ಅಲಂಕಾರಗೊಳಿಸಿದ್ರು. ಶಿವನ ಅಲಂಕಾರ ಅಂತ ಹಾಕಿದ್ರು. ಏನು ಬಂಗಾರ ಕಿರೀಟ ಹಾಕಿದೆ, ಜಟಾ ಕಟ್ಟಿದ್ರು, ಕೊಳ್ಳಾಗ ಸರ್ಪ ಮಾಲೆ ಅದ ರುಂಡ ಮಾಲ ಹಾಕಿದ್ರು, ಸರ್ಪ ಯಜ್ಞೋಪವೀತವನ್ನ ಹಾಕಿದ್ರು, ಮೃಗಚರ್ಮವನ್ನ ಗಜಚರ್ಮವನ್ನು ಸುತ್ತಿದಾಗ, ನಂದಿ ಮ್ಯಾಲ ಕುಡಿಸಿದಾಗ, ಬೇತಾಳಗಳು ಅರ್ಥಾತ್ ಏನು ಅಂದ್ರೆ ಭೂತ ಪಿಶಾಚಗಳೆಲ್ಲ ಜೊತೆಗೆ ಹೊಂಟಿದಾವ. ದೇವತೆಗಳೆಲ್ಲ ವಿನೋದ ಮಾಡಿಕೊಂಡು ಹೊಂಟಿದಾರ. ಎಲ್ಲರೂ ಕೂಡಿ ಹಿಮಾಲಯಕ್ಕೆ ಬಂದ್ರು. ಪರ್ವತರಾಜ ಅತ್ಯಂತ ಆಧಾರದಿಂದ ಅವನ್ನೆಲ್ಲ ಬರಮಾಡಿಕೊಂಡ. ವಿಧಿವಿಧಾನಗಳೆಲ್ಲ ಅದು ಇವತ್ತನ ಏನದ ಅಂತಂದ್ರೆ ಆ ಪರಮೇಶ್ವರನ ಶಿವಪಾರ್ವತಿಯರ ಮಂಗಲ ದಿವಸ ಇವತ್ತು ಶ್ರಾವಣ ಶುಕ್ಲ ಪೌರ್ಣಿಮಾ ದಿವಸನೇ ಶಿವಪಾರ್ವತಿಯರ ವಿವಾಹ ಅನ್ನುವಂತಹದ್ದಾಗಿರ್ತಕ್ಕಂಥ ಶಿವಪಾರ್ವತಿಯರ ವಿವಾಹ ಸಂಪನ್ನ ಆಯಿತು. ಅನೇಕ ಪ್ರಕಾರದಿಂದ ವಿವಾಹದ ಎಲ್ಲ ವಿಧಿವಿಧಾನಗಳನ್ನು ಬಹಳ ಸಂತೋಷದಿಂದ ಎಲ್ಲ ಬಹಳ ವಿಸ್ತಾರವಾಗಿ ಬಂದ. ಶಿವನ ಪರಿವಾರ ಯಾವಾಗ ಆ ಪರ್ವತರಾಜ ನಗರದಲ್ಲಿ ಹಿಮಾಲಯದಲ್ಲಿ ಪ್ರವೇಶ ಮಾಡ್ತು, ಊರಾಗ ಎಲ್ಲರೂ ನೋಡಿ ಗಾಬರಿ ಆಗಿಬಿಟ್ಟು. ಪರಿವಾರದಲ್ಲಿ ಎಂಥೆಂಥವ್ರಿದ್ದಾರೆ ಅಂದ್ರೆ ಒಬ್ರು 2 ಮುಖದವರಿದ್ದಾರೆ, 3 ಮುಖದವರಿದ್ದಾರೆ, ಒಬ್ರು 1 ಕೈದವರು, ಒಬ್ರು 2 ಕೈದವರು, ಒಬ್ರು 1 ಕಾಲಿನವರು, ಒಬ್ರು ಗಟ್ಟಿ ಮ್ಯಾಲ ಕಣ್ಣವ, ಒಬ್ರು ತಲೆ ಮ್ಯಾಲ ಕಣ್ಣವ. ಇಂಥ ಪರಿವಾರವನ್ನು ನೋಡಿ ಕೆಲವರು ಡಬಲ್ ಬಾಸಿರ್ತಾರೆ, ಕೆಲವರು ಕಹಳೆ ಊರ್ಲಿಕ್ಕೆ ಹತ್ಯಾರ. ಶಿವ ಮಾತ್ರ ಆನಂದದಲ್ಲಿ ಬ್ರಹ್ಮಾನಂದದಲ್ಲಿ ಶಿವ ಹೊಂಟಿದಾನ.
ಎದುರುಗೊಂಡ್ರು. ಮೇಜವಾನಿ ಮೇಲೆ ಮೇಜವಾನಿ ಆಗ್ತಾ ಇದೆ, ಲಗ್ನ ಸುಮೂರ್ತಿ ಸಾವಧಾನ ಅಂತ ತಿಳ್ಕೊಂಡು ಎಲ್ಲ ದೇವತೆಗಳು, ಋಷಿಗಳು, ಮುನಿಗಳು, ಯಕ್ಷಗಂಧರ್ವರು ಎಲ್ಲರೂ ಏನ್ ಮಾಡಿದ್ರು ಅಂದ್ರೆ ಅಕ್ಷತೆಗಳನ್ನು ಹಾಕಿದ್ರು. ವಿವಾಹವಾಯಿತು. ಪರ್ವತರಾಜ ಅತ್ಯಂತ ಸಂತೋಷದಿಂದ ಆನಂದದಿಂದ ಇಬ್ಬರು ಕೂಡಿ ಪಾರ್ವತಿಯನ್ನು ಬಿಡ್ಕೊಡ್ತಾ ಇದ್ದಾರೆ. ಪರ್ವತರಾಜನಿಗೂ ಮತ್ತು ಪರ್ವತರಾಜನ ಪತ್ನಿಗೂ ಅತ್ಯಂತ ದುಃಖ ಆಗ್ತಾ ಇದೆ ಪಾರ್ವತಿಯ ವಿಯೋಗದಿಂದ. ಕಾಳಿದಾಸ ಶಾಕುಂತಲ ನಾಟಕದಲ್ಲಿ ಬರೀತಾ ಇದ್ದಾರೆ. ಶಕುಂತಲ ಯಾವಾಗ ತನ್ನ ಪತಿಯ ಮನೆಗೆ ಹೊರಟಳು, ದುಷ್ಯಂತ ರಾಜನ ಮನೆಗೆ ಹೊರಟಳು. ಶಿಷ್ಯರು ಕಣ್ಣು ಋಷಿಗಳಿಗೆ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ, ಇವತ್ತು ಶಕುಂತಲ ತನ್ನ ಗಂಡನ ಮನೆಗೆ ಹೊಂಟ. ಆ ಕಾಳಿದಾಸನ ಶಾಕುಂತಲ ನಾಟಕ ಅನ್ನುವಂಥದ್ದು ಏನಂದ್ರೆ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಸಂಸ್ಕೃತ ಭಾಷಾದಲ್ಲಿ ಕಾವ್ಯೇಶು ನಾಟಕ ರಮ್ಯಂ, ಕಾವ್ಯಗಳಲ್ಲಿ ನಾಟಕ ಅತ್ಯಂತ ರಮ್ಯವಾಗಿರೋದು. ತತ್ರ ರಮ್ಯ ಶಕುಂತಲ, ನಾಟಕಗಳಲ್ಲಿ ಶಾಕುಂತಲ ನಾಟಕ ಶ್ರೇಷ್ಠವಾಗಿದೆ. ತತ್ರ ಚತುರ್ಥೋ ಅಂಕ, ಅದರ 4ನೇ ಅಂಕ ಬಹಳ ಪ್ರಸಿದ್ಧ. ತತ್ರ ಶ್ಲೋಕ ಚತುಷ್ಟಯಂ, ಅದರೊಳಗೆ 4 ಶ್ಲೋಕ ಬಹಳ ಪ್ರಸಿದ್ಧ. ಅದರೊಳಗೆ ಮೊದಲನೇ ಶ್ಲೋಕದೊಳಗೆ ಕಣ್ಣವರು ಏನಂತ ಇದ್ದಾರೆ ಅಂತಂದ್ರೆ, ಇವತ್ತು ಶಕುಂತಲ ಗಂಡನ ಮನೆಗೆ ಹೊರಟ. ಯಾಸ್ಯತ್ಯದ್ಯ ಶಕುಂತಲೇತಿ ಹೃದಯವು ಸಂಸ್ಪೃಷ್ಟ ಉತ್ಕಂಠಯ, ಕಂಠಸ್ತಂಭಿತ ಬಾಷ್ಪವೃತ್ತಿ ಕರುಷ ಚಿಂತಾಜಲಂ ದರ್ಶನ ವೈಕ್ಲವ್ಯಂ ಮಮತಾವದೀದೃಶಮಪಿ ಸ್ನೇಹಾದರಣ್ಯೌಕಸಃ ಪೀಡ್ಯಂತೆ ಗೃಹಿಣ ಕಥನ್ನ ತನಯ ವಿಶ್ಲೇಷ ದುಃಖೈರ್ನಮೈ. ಯಾಸ್ಯತಿ ಅದ್ಯ ಶಕುಂತಲ, ಇವತ್ತು ಶಕುಂತಲ ಕಣ್ಣು ಋಷಿಗಳು ಸ್ನಾನ ಮಾಡಿ ಬರ್ತಾ ಇದ್ದಾರೆ. ನದಿಯಿಂದ ಸ್ನಾನ ಮಾಡಿ ಬರ್ತಾ ಇರುವಾಗ ಶಿಷ್ಯರು ಹೋಗಿ ಹೇಳ್ತಾ ಇದ್ದಾರೆ ಏನು ಅಂದ್ರೆ, ಇವತ್ತು ಶಕುಂತಲ ತನ್ನ ಗಂಡನ ಮನೆಗೆ ಹೊರಟಾಳ, ಅತ್ತಿ ಮನೆಗೆ ಹೊರಟಾಳ. ಹೇಳಿದ ಕೂಡಲೇ ಅವ್ರಿಗೆ ಏನು ಪರಿಸ್ಥಿತಿ ಆಯ್ತು, ಏನೋ ಅಂತಃಕರಣದೊಳಗಿನ ಭಾವ ವ್ಯಕ್ತ ಆಯ್ತು ಅನ್ನೋದನ್ನ ಕಾಳಿದಾಸ ಬರೀತಾರೆ. ಯಾಸ್ಯತ್ಯದ್ಯ ಶಕುಂತಲೇತಿ ಹೃದಯ ಸಂಸ್ಕೃತ ಉತ್ಕಂಠ, ಹೃದಯ ಅತ್ಯಂತ ಪೀಡಿತ, ಕಂಠಸ್ತಂಭಿತ ಬಾಷ್ಪ ವೃತ್ತಿ ಕಲುಷಃ, ಕಣ್ಣೊಳಗೆ ನೀರು ಬಂದವರ ದಾರಿ ಕಾಣಿಸಬೇಕು, ಚಿಂತಾಜಲ ದರ್ಶನ ವೈಕ್ಲವ್ಯಂ ಮಮತಾವದೀದೃಶಮಪಿ ಸ್ನೇಹಾದರಣ್ಯೌಕಸಃ. ನಾವು ತಪಸ್ವಿ, ಅರಣ್ಯದಲ್ಲಿರ್ತಕ್ಕಂಥವ, ಅದು ಸಾಕಿದ ಮಗಳು, ಅವಳು ಹೋಗುವಾಗ ನನಗೆ ಎಷ್ಟು ದುಃಖ ಆಗ್ತಾ ಇದೆ ಅಂತಂದಾಗ, ಪೀತ್ಯಂತೆ ಗೃಹಿಣ ಕಥನ್ನ ತನಯ, ಗೃಹಸ್ಥಾಶ್ರಮಗಳಾಗಿರ್ತಕ್ಕಂಥವ್ರು ತಮ್ಮ ಮಗಳನ್ನು ಕಳಿಸುವ ಹೊತ್ತಿನಾಗ ಅವ್ರಿಗೆ ಎಷ್ಟು ದುಃಖ ಆಗ್ತಿರ್ಬೋದು ಅನ್ನೋದನ್ನ ಕಲ್ಪನಾನ ಮಾಡ್ಲಿಕ್ಕೆ ಆಗುದಿಲ್ಲ. ಹೆಂಗೋ ಹಂಗೇನಂದ್ರೆ ಪಾರ್ವತಿಯನ್ನು ಕಳಿಸ್ಲಿಕ್ಕೆ ಬಹಳ ದುಃಖ ಆಗ್ತದೆ. ಶಿವ ಪಾರ್ವತಿಯೊಂದಿಗೆ ಕೈಲಾಸಕ್ಕೆ ಬಂದು ಶಿವಪಾರ್ವತಿಯರ ವೈವಾಹಿಕ ಜೀವನ ಪ್ರಾರಂಭ ಆಯಿತು. ಅವರ ಪವಿತ್ರವಾಗಿರ್ತಕ್ಕಂತಹ ಉದರದಿಂದ ಕುಮಾರಸ್ವಾಮಿಯ ಜನ್ಮ, ಷಣ್ಮುಖನ ಜನ್ಮ. ಅವನೇ ಏನಾಗಿದ್ದಾನಂದ್ರೆ ಸೇನಾನಿಯಾಗಿರ್ತಕ್ಕಂತಹ ದೇವತೆಗಳ ಸೇನಾಪತಿಯಾಗಿ, ದೇವತೆಗಳ ಮುಂದಾಳುವಾಗಿ ಸರ್ವ ದೇವತೆಗಳನ್ನು ಕರೆಕೊಂಡು ತಾರಕಾಸುರನನ್ನು ವಧ ಮಾಡಿದ ಅಂತ ತಿಳ್ಕೊಂಡು ಚರಿತ್ರೆಕಾರ. ತಾರಕಾಸುರನ ವಧ ಆಯಿತು, ಜಗತ್ತೆಲ್ಲ ಶಾಂತ, ಶಿವಪಾರ್ವತಿಗೂ ಅತ್ಯಂತ ಸಮಾಧಾನ. ಈ ರೀತಿಯಾಗಿ ಶಿವಪಾರ್ವತಿಯರ ಮಂಗಲ ವಿವಾಹದ ನಂತರ ಒಂದು ದಿವಸ ಶಾಂತವಾಗಿ ಶಿವ ಕೂತುಕೊಂಡಾಗ ಪಾರ್ವತಿ ಮುಂದೆ ಕೂತುಕೊಂಡು ಅವಳಿಗೆ ಪೂರ್ವ ಜನ್ಮದ ನೆನಪಾಗ್ತದೆ. ಸತಿಯ ಒಂದು ದೇಹದಿಂದ ಭಾವದಲ್ಲಿ ಅಥವಾ ಸತಿಯ ಜನ್ಮದೊಳಗ ಹಿಂದಿನ ಜನ್ಮದೊಳಗೆ ನಾನು ಯಾವ ರೀತಿಯಾಗಿ ಶ್ರೀರಾಮಚಂದ್ರನ ದಿವ್ಯವಾಗಿರ್ತಕ್ಕಂತಹ ಚರಿತ್ರೆಯ ವಿಷಯದಲ್ಲಿ ನಾನು ನಿಜವಾದ ಶ್ರದ್ಧೆಯನ್ನು ಹೊಂದದೇ ಇರೋದ್ರಿಂದಾಗಿ ಎಂಥ ಒಂದು ಅನರ್ಥವನ್ನು ಅನುಭವಿಸಬೇಕಾಗಿರುವಂತಲ್ಲ ಅನ್ನುವಂತಹ ಭಾವದಿಂದ ಪಾರ್ವತಿ ಅದರ ಬಗ್ಗೆ ಅತ್ಯಂತ ಪಶ್ಚಾತ್ತಾಪವನ್ನು ಹೊಂದಿರತಕ್ಕಂಥವಳಾಗಿ ಅತ್ಯಂತ ಶ್ರದ್ಧೆಯಿಂದ ಪರಮೇಶ್ವರನನ್ನು ಪ್ರಾರ್ಥನಾ ಮಾಡ್ತಾ ಇದ್ದಾಳೆ ಮತ್ತು ಪ್ರಶ್ನೆ ಮಾಡ್ತಾ ಇದ್ದಾಳೆ. ಏನು ಅಂದ್ರೆ, ಪರಮೇಶ್ವರ ಶಿವ, ನನಗೆ ಆ ಭಗವಂತನ ದಿವ್ಯವಾಗಿರ್ತಕ್ಕಂತಹ ಚರಿತ್ರೆಯಲ್ಲಿ ಶಿವನಿಗೆ ಬಹಳ ಸಂತೋಷ, ಪಾರ್ವತಿ ನಿನ್ನ ಶ್ರದ್ಧೆ ನೋಡೋಣ ಬಹಳ ಸಂತೋಷ. ಯಾವ ಭಗವಂತನ ದಿವ್ಯವಾಗಿರ್ತಕ್ಕಂತಹ ಲೀಲೆಯನ್ನ ತಿಳಿದುಕೊಳ್ಳಲಿಕ್ಕೆ ದೊಡ್ಡ ಋಷಿಗಳಿಗೂ ಶಕ್ತಿಲ್ಲೋ, ಅಂಥ ಒಂದು ಜ್ಞಾನಿಗಳಿಗೂ ಶಕ್ತಿಲ್ಲೋ ಅಂತಹ ದಿವ್ಯ ಚರಿತ್ರೆಯನ್ನು ನಾನು ಹೇಳ್ತೀನಿ ಅಂತ ತಿಳ್ಕೊಂಡು ಶಿವ ಏನ್ ಮಾಡಿದ ಅಂತಂದ್ರೆ, ಆ ಪಾರ್ವತಿಗೆ ದಿವ್ಯವಾಗಿರ್ತಕ್ಕಂತಹ ಚರಿತ್ರೆಯನ್ನು ಹೇಳಲಿಕ್ಕೆ ಭರತಖಂಡದಲ್ಲಿ ಅಯೋಧ್ಯ ಅನ್ನುವಂತಹ ನಗರದಲ್ಲಿ ತ್ರೇತಾಯುಗದ ಸಂದರ್ಭದಲ್ಲೇ ದಶರಥ ಅನ್ನುವಂತಹ ರಾಜ, ಸೂರ್ಯವಂಶದ ರಾಜನಾಗಿರ್ತಕ್ಕಂತಹ ದಶರಥನಿಗೆ 3 ಮಂದಿ ಹೆಂಡತಿಯರು, ಕೌಸಲ್ಯ, ಸುಮಿತ್ರ ಮತ್ತು ಕೈಕೇಯ. ದೀರ್ಘ ಕಾಲವರೆಗೂ ತನ್ನ ವೈವಾಹಿಕ ಜೀವನದಲ್ಲಿ ಪ್ರಪಂಚದಲ್ಲಿ ನಿಂತುಕೊಂಡು ಅನೇಕ ಪ್ರಕಾರದಿಂದ ವಿಷಯಗಳನ್ನ ಸುಖಗಳನ್ನ ಅನುಭವಿಸ್ತಾ ಇದ್ದಾಗಿಯೂ ಅವನಿಗೆ ಯಾವಾಗ ಮಕ್ಕಳಾಗಲಿಲ್ಲ. ಆವಾಗ ದಶರಥ ರಾಜರ ಅಂತಃಕರಣದಲ್ಲಿ ನಿರಂತರವಾಗಿ ಆ ಭಾವ
ತನಗೆ ಮಕ್ಕಳಾಗಬೇಕು ಅನ್ನುವಂತಹ ಭಾವ. ನಾ ಹೇಳಿದಲ್ಲ, ಇದೆಲ್ಲ ಏನಿದೆ ಅಂತಂದ್ರೆ ಭಗವಂತನ ವಿಧಾನ. ಅವಾಗ ವಸಿಷ್ಠರನ್ನು ಕುರಿತು ತನ್ನ ಅಂತಃಕರಣದ ಒಂದು ಅಸಮಾಧಾನವನ್ನು ವ್ಯಕ್ತ ಮಾಡಿದಾಗ ವಸಿಷ್ಠರಂದ್ರು, ದಶರಥ, ನೀನು ಚಿಂತೆ ಮಾಡಬೇಕಾದ ನೀನು ಭಾಗ್ಯವಂತಿದ್ದಿ. ನಿನ್ನ ಹೊಟ್ಟೆಯಿಂದ ಪ್ರತ್ಯಕ್ಷ ಪರಮಾತ್ಮ ಅವತಾರ ತಗೊಂಡು ಬರ್ತಕ್ಕಂತಹ ಸಮಯ ಒದಗಿ ಬರ್ತಾ ಇದೆ. ಆ ಸಮಯದ ಪ್ರತೀಕ್ಷಾ ಮಾಡಬೇಕಾಗಿತ್ತೆ ಹೊರತು ನಿನಗೆ ಸಂತಾನ ಆಗಂಗಿಲ್ಲ ಅನ್ನುವಂತಹದ್ದು ಪ್ರಶ್ನೆ ಇರಲಿಲ್ಲ. ಆದ್ದರಿಂದ ನೀನೇನ್ ಮಾಡುವಂತ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುವಂತ ತಿಳ್ಕೊಂಡು ವಸಿಷ್ಠರು ಹೇಳಿದ್ರು. ಅದಕ್ಕಾಗಿ ಋಷ್ಯಶೃಂಗ ಅನ್ನುವಂತಹ ಮಹಾತಪಸ್ವಿಗಳನ್ನು ಕರ್ಕೊಂಡು ಬಂದು ಅವರಿಂದ ಪುತ್ರಕಾಮೇಷ್ಠಿ ಯಾಗವನ್ನು ಮಾಡಿಸಬೇಕು ಅಂತಂದಾಗ ಅದಕ್ಕನುಸಾರವಾಗಿ ಪುತ್ರಕಾಮೇಷ್ಠಿ ಯಾಗವನ್ನು ಮಾಡಿದ್ರು. ಆ ಯಜ್ಞದಿಂದ ಸಂತುಷ್ಟನಾಗಿರ್ತಕ್ಕಂತಹ ಯಜ್ಞನಾರಾಯಣ ದಶರಥ ರಾಜನಿಗೆ ಪ್ರಸನ್ನನಾಗಿ ಪ್ರತ್ಯಕ್ಷನಾಗಿ ದಿವ್ಯವಾಗಿರ್ತಕ್ಕಂತಹ ಸುವರ್ಣ ಕಲಶದಲ್ಲಿ ಅಥವಾ ಪಾತ್ರೆಯಲ್ಲೇ ಪಾಯಸವನ್ನು ಕೊಡ್ತಾ ಇದ್ದಾರೆ. ದಶರಥ ರಾಜ ಹೇಳಿದ, ಈ ದಿವ್ಯವಾಗಿರ್ತಕ್ಕಂತಹ ಪಾಯಸವನ್ನ ನಿನ್ನ 3 ಜನ ಪತ್ನಿಯರಿಗೆ ಕೊಡು. ಅದರಿಂದ ಅವರು ಭಗವಂತನ ಅಂಶಭಾವದಲ್ಲಿರ್ತಕ್ಕಂತಹ ಪರಮಾತ್ಮನನ್ನ ತಮ್ಮ ಗರ್ಭದಲ್ಲಿ ಧಾರಣೆ ಮಾಡ್ತಾರೆ ಅಂತ ಹೇಳಿ ಕೂಡ ದಶರಥ ರಾಜನಿಗೆ ಬಹಳ ಸಂತೋಷ ಆಯಿತು. ಮುಂದೆ ಆ ಪಾಯಸವನ್ನು ಯಾವ ರೀತಿಯಾಗಿ ಒಯ್ದು ತನ್ನ 3 ಜನ ಪತ್ನಿಯರಿಗೆ ಅದನ್ನು ಹಂಚ್ತಾನೆ, ಅದರಿಂದ ಯಾವ ರೀತಿಯಾಗಿ ಅವರಿಗೆ ರಾಮ ಲಕ್ಷ್ಮಣದ ಜನ್ಮ ಆಗ್ತದೆ ಅನ್ನುವಂತಹ ಪ್ರಸಂಗವನ್ನ ನಾಳೆ ಸತ್ಸಂಗದ ಪ್ರಸಂಗದಲ್ಲಿ ಶ್ರವಣ ಜಾನಕಿ